ನಮ್ಮ ಕಣ್ಣು ಎಷ್ಟು ಅಲರ್ಟ್ ಇರುತ್ತೆ ಯಾವಾಗ್ಲೂ ಅಂತ ಹೇಳಿದ್ರೆ, ಒಂದು ಚೂರು ಧೂಳು ಬಿದ್ರೆ ತಕ್ಷಣ ಹಿಂಗ್ ಮಾಡುತ್ತೆ. ಆದ್ರೂ ಕೂಡ ಕೆಲವು ಸತಿ ಧೂಳು ಬೀಳುತ್ತೆ. ಸೊ ಅಂತ ಟೈಮಲ್ಲಿ ಹೌ ಡು ವಿ ಪ್ರೊಟೆಕ್ಟ್ ಇಟ್? ಏನಾದ್ರು ಸಸ್ಪೆಷನ್ ಇದ್ದಾಗ ಕಣ್ಣಿಗೆ ಕಣ್ಣಿನ ಡಾಕ್ಟರ್ ತೋರಿಸೋದು ಉತ್ತಮ. ಅದು ಬೆಸ್ಟ್ ಸೊಲ್ಯೂಷನ್. ಕಣ್ಣು ಉಳಿಬೇಕಾ ತೋರಿಸ್ಕೊಳ್ಳಿ, ಹೋಗ್ಬೇಕಾ ಏನಾದ್ರು ಮಾಡ್ಕೊಳ್ಳಿ, ಏನಾದ್ರು ಹೀರೋಯಿಸಂ. ದೇಹದ ಒಳಗಾಗ ಯಾವ್ದಾರ ಸಮಸ್ಯೆನ ಕಣ್ಣು ಇಂಡಿಕೇಟ್ ಮಾಡುತ್ತಾ? ನಾವು ಕಣ್ಣು ಒಳಗ್ ನೋಡಿದಾಗ ಕಣ್ಣು ಮತ್ತೆ ದೇಹದ ಒಳಗಿನ ಬಹಳಷ್ಟು ರಹಸ್ಯಗಳು ನಮಗೆ ಸಿಗುತ್ತೆ. ಏನಕ್ಕೆ ಹೊರಗಡೆ ಹೋದಾಗ ಐವೇರ್ ಅಥವಾ ಹೆಲ್ಮೆಟ್ ಗ್ಲಾಸ್ ಏನಕ್ಕೆ ಇರಬೇಕು? ಓವರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಗಾಡಿ ಓಡಿಸೋರಿಗೆ ವಿತೌಟ್ ಪ್ರೊಟೆಕ್ಟಿವ್ ಐವೇರ್ ಕಣ್ಣು ಸ್ವಲ್ಪ ರೆಡ್ ಆಗಿಬಿಡುತ್ತೆ. ನೀವೇನಾದ್ರೂ ಒಂದು ಪಕ್ಷ ನಾನು ಇದನ್ನ ಮಾತ್ರ ಮಾಡಲ್ಲಪ್ಪ ಕಣ್ಣಿನ ವಿಚಾರವಾಗಿ ಅನ್ನೋದಾದ್ರೆ, ವಾಟ್ ಈಸ್ ದ್ಯಾಟ್ ಒನ್ ಥಿಂಗ್ ಯು ವುಡ್ ನೆವರ್ ಡೂ ದ್ಯಾಟ್? 1000 ರೂಪಾಯಿ ಕೊಟ್ಟರು ತೆಗಿತೀನಿ, ಖಂಡಿತ ತೆಗೆಸ್ಕೊಳ್ಳಲ್ಲ. ನನ್ನ ಫ್ರೆಂಡ್ಸ್ಗೆ ಹೇಳ್ತೀನಿ, ದಯವಿಟ್ಟು ಅದನ್ನ ಫಾಲೋ ಮಾಡಬೇಡಿ ಅಂತ. ಡೌಟ್ ಇದ್ರೆ ಬನ್ನಿ, ನಾನು ಕನ್ಫರ್ಮ್ ಆಗಿ ತೋರಿಸ್ತೀನಿ. ನಮ್ಮ ಐ ಬಾಲ್ ಕಲರ್ ಏನಿದೆ ಅದನ್ನ ಚೇಂಜ್ ಮಾಡ್ಕೊಳಕ್ಕೆ ಇನ್ನೊಂದು ಪರ್ಮನೆಂಟ್ ಕಲರ್ ಚೇಂಜ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಖಂಡಿತ ಬೇಡ. ಅದಿನ್ನು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಈಗ ಬರ್ತಾ ಇದೆ, ಇಂಡಿಯಾದಲ್ಲಿ ಇನ್ನು ಬಂದಿಲ್ಲ, ಬರೋದು ಬೇಡ ದಯವಿಟ್ಟು. ಕನ್ನಡಕ ಶಾಪ ಅಲ್ಲ, ಕನ್ನಡಕ ವರ. ಈವನ್ ಪೇರೆಂಟ್ಸ್ ಫಸ್ಟ್ ಟೈಮ್ ಕನ್ನಡಕ ಬಂದಾಗ ಮಗುಗೆ ಅಯ್ಯಯ್ಯೋ ನಮ್ಮ ಮಗು ಕನ್ನಡಕ ಬಂದ್ಬಿಡುತ್ತಲ್ಲ, ಪಕ್ಕದ ಮನೆಯವ್ರು ಏನ್ ಅನ್ಕೋತಾರೆ, ಆ ಮಕ್ಳು ಏನ್ ಅನ್ಕೋತಾರೆ, ಅವ್ರ ತಂದೆ. ದಿಸ್ ಇಸ್ ಆಲ್ ಅ ನೆಗೆಟಿವ್ ಮೆಂಟಾಲಿಟಿ. ಕಣ್ಣಿನ ಬಗ್ಗೆ ಇನ್ನೊಂದು ಸಾರ್ಥಕ ಭಾವ ಕೊಡುವಂತ ಕೆಲಸ ಅಂದ್ರೆ ಐ ಡೊನೇಷನ್ ಮಾಡುವಂಥದ್ದು. ಈ ಫೀಲ್ಡ್ ಅಲ್ಲಿ ನಾವು ನಿಜವಾಗ್ಲೂ ನೆನಪು ಮಾಡ್ಕೋಬೇಕಾಗಿರೋದು ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ಹಾಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಯಾಕಂದ್ರೆ ಪುನೀತ್ ಸರ್ ಅವರು ಐ ಡೊನೇಷನ್ ಮಾಡಿದ್ಮೇಲೆ ಆಲ್ಮೋಸ್ಟ್ 10 ಪಟ್ಟು ಜನ ಮುಂದೆ ಬಂದು ಪ್ಲೆಡ್ಜ್ ಮಾಡಕ್ಕೆ. ದಿಸ್ ಇಸ್ ವಾಟ್ ಅನ್ ಇಂಪ್ಯಾಕ್ಟ್ ಅ ಸೆಲೆಬ್ರಿಟಿ ಕ್ಯಾನ್ ಹ್ಯಾವ್. ನಮ್ಮ ಕಣ್ಣು ಎಷ್ಟು ಅಲರ್ಟ್ ಇರುತ್ತೆ ಯಾವಾಗ್ಲೂ ಅಂತ ಹೇಳಿದ್ರೆ, ಒಂದು ಚೂರು ಧೂಳು ಬಿದ್ರೆ ತಕ್ಷಣ ಹಿಂಗ್ ಮಾಡುತ್ತೆ. ಆದ್ರೂ ಕೂಡ ಕೆಲವು ಸತಿ ಧೂಳು ಬೀಳುತ್ತೆ. ಸೊ ಅಂತ ಟೈಮಲ್ಲಿ ಹೌ ಡು ವಿ ಪ್ರೊಟೆಕ್ಟ್ ಇಟ್ ಅಂತ? ಧೂಳು ಬಿದ್ದಾಗ ಫಸ್ಟ್ ರೂಪಶ್ರೀ ಏನು ಎಲ್ಲರೂ ಮಾಡೋದು ಅಂದ್ರೆ ಫಸ್ಟ್ ಕಣ್ಣನ್ನ ಉಜ್ಕೊಂಡ್ಬಿಡ್ತಾರೆ. ಕರೆಕ್ಟ್. ಉಜ್ಕೊಳ್ಳೋದು, ದಟ್ ಇಸ್ ದ ಫಸ್ಟ್ ರೆಸ್ಪಾನ್ಸ್. ರೆಡ್ನೆಸ್ ಜಾಸ್ತಿ ಆಗುತ್ತೆ. ಸೊ ಅದನ್ನ ಮಾಡಬಾರ್ದು. ಸೊ ಫಸ್ಟ್ ರಿಫ್ಲೆಕ್ಸ್ ನಾವು ಅವಾಯ್ಡ್ ಮಾಡ್ಬೇಕು. ಧೂಳು ಬಿದ್ದಾಗ ಕಣ್ಣನ್ನ ಉಜ್ಬಾರ್ದು. ಯಾಕೆ ಉಜ್ಬಾರ್ದು ಅಂದ್ರೆ, ಸಣ್ಣ ಕಲ್ಲು ಶಾರ್ಪ್ ಇರೋದೇನಾದ್ರು ಕಣ್ಣಿಗೆ ಬಿದ್ದಿದ್ರೆ ಉಜ್ಜಿದ್ರೆ ಕಣ್ಣಿಗೆ ಸ್ಕ್ರಾಚಸ್ ಆಗ್ಬಿಡುತ್ತೆ. ಸ್ಕ್ರಾಚಸ್ ಆದ್ರೆ ಕಣ್ಣು ಮೇಲೆ, ಕಾರ್ನಿಯಾ ಮೇಲೆ ಗಾಯ ಆಗ್ಬಿಡುತ್ತೆ. ಅವಾಗಂತೂ ಕಣ್ಣು ಬಿಡಕ್ಕಾಗಲ್ಲ, ಅಂಡ್ ದಿಸ್ ರಿಸ್ಕ್ ಆಫ್ ಇನ್ಫೆಕ್ಷನ್. ಸೊ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಕಣ್ಣನ್ನ ನೀರಲ್ಲಿ ತೊಳಿಬೇಕು. ಕ್ಲೀನ್ ಆಗಿರೋ ವಾಟರ್, ಆರೋ ವಾಟರ್, ವಾಟ್ ಎವರ್ ಇಸ್ ಅವೈಲೇಬಲ್, ಅದರಲ್ಲಿ ಕಣ್ಣನ್ನ ಫಸ್ಟ್ ವಾಶ್ ಮಾಡಬೇಕು. ರಿಲೀಫ್ ಆಯ್ತಾ? ಓಕೆ. ರಿಲೀಫ್ ಆಗ್ಲಿಲ್ವಾ, ಕಣ್ಣಿನ ರೆಪ್ಪೆ ಇದೆಯಲ್ಲ ಅದನ್ನ ಉಲ್ಟಾ ಮಾಡ್ಬೇಕು. ನಾವು ಚಿಕ್ಕ ವಯಸ್ಸಲ್ಲಿ ಈಗ ಉಲ್ಟಾ ಮಾಡಿ ಆ ತರ. ಸೊ ಯೂಶಲಿ ಅಲ್ಲಿ ಒಂದು ಸ್ಮಾಲ್ ಹಳ್ಳದ ತರ ಇರುತ್ತೆ, ಅಲ್ಲಿ ಧೂಳು ಸಿಕ್ಕಾಕೊಳುತ್ತೆ. ಸೊ ಅಲ್ಲಿ ಉಲ್ಟಾ ಮಾಡಿ ವಾಶ್ ಮಾಡಿದಾಗ, ಇಲ್ಲ ಕಾಟನ್ ಬಡ್ ಅಲ್ಲಿ ನೋಡಿ ಅದನ್ನ ಕ್ಲೀನ್ ಮಾಡಿದಾಗ 90% ಧೂಳು ಹೊರಗೆ ಬರುತ್ತೆ. ಇನ್ನು ಕೆಲವು ಧೂಳು ಹೊರಗೆ ಬರಕ್ ಆಗೋದಿಲ್ಲ, ಯಾಕಂದ್ರೆ ಕಣ್ಣೊಳಗೆ ಕಚ್ಕೊಂಡ್ಬಿಡುತ್ತೆ. ಅಂಥದ್ದಿದ್ದಾಗ ದಯವಿಟ್ಟು ಕಣ್ಣಿನ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಕೈಲಿ ತೆಗೆಸಿ. ನೀವಾಗಿ ಏನು ಹೀರೋಯಿಸಂ ಮಾಡ್ಕೋಬೇಡಿ. ವೆಲ್ ಸೆಡ್. ಬಟ್ ಈ ಧೂಳು ಬೀಳುವ ಸಿನಾರಿಯೋಸ್ ಯಾವಾಗಲೂ ಸಾಮಾನ್ಯವಾಗಿ 2 ವೀಲರ್ ಅಲ್ಲಿ ಹೋಗುವಾಗ ಅಥವಾ ನಡ್ಕೊಂಡು ಹೋಗುವಾಗ ಆಗುತ್ತೆ. ಅದರಲ್ಲೂ ಕತ್ಲೆಯಲ್ಲಿ ಹೋಗ್ತಿರ್ತಾರೆ, ತಕ್ಷಣ ನೀರ್ ತಗೊಂಡು ವಾಶ್ ಮಾಡಕ್ ಆಗದೆ ಇರ್ಬೋದು. ಅವಾಗ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ಬೋದು? ಒತ್ತುತ್ತಾ ಇರುತ್ತೆ, ಅವ್ರೊಬ್ಬರೇ ರೈಡ್ ಮಾಡ್ತಾ ಇರ್ತಾರೆ. ಅಟ್ಲೀಸ್ಟ್ ಆಸ್ಪತ್ರೆಗೆ ಬರ್ಬೇಕಂದ್ರೂ ಕಣ್ ಬಿಡಕ್ ಆಗ್ಬೇಕು. ಈ ತರ ಸಿನಾರಿಯೋಸ್ ನ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ವಾಟ್ ಕ್ಯಾನ್ ಬಿ ಡನ್? ಅವಾಗ ಏನ್ ಮಾಡ್ಬೋದು ಅಂದ್ರೆ, ಈಗ ನಿಯರೆಸ್ಟ್ ಮೆಡಿಕಲ್ ಶಾಪ್ ಹೋಗಿ ಅಲ್ಲಿ ಲೂಬ್ರಿಕೆಂಟ್ ಐ ಡ್ರಾಪ್ಸ್ ಅಂತ ಕೇಳಬೇಕು. ಲೂಬ್ರಿಕೆಂಟ್ ಅಂದ್ರೆ ಈ ಟಿಯರ್ಸ್ ಅಂತ ಬರುತ್ತೆ. ಸೊ ಆರ್ಟಿಫಿಷಿಯಲ್ ಟಿಯರ್ಸ್ ಅಂತೀವಲ್ಲ, ಅದನ್ನ ಹಾಕಿದಾಗ ಒಮ್ಮೆ ಅದು ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ನಾಟ್ ಆಲ್ವೇಸ್, ಬಟ್ ಯು ಕ್ಯಾನ್ ಟ್ರೈ ದಿಸ್. ಅದು ಬಿಟ್ಟು ಬೇರೆದೇನೋ ಅದು ಇದು ಕಂಟ್ಯೂಬು ಅದು ಇದು ಹಾಕೊಳ್ಳೋದು ಬೇಡ. ಯಾಕಂದ್ರೆ ಕಣ್ಣಲ್ಲಿ ಚಾನ್ಸಸ್ ಇದ್ರೆ, ಇದು ಸ್ಕ್ರಾಚಸ್ ಆಗಿದ್ರೆ ಅದ್ರ ಚಾನ್ಸ್ ಇದ್ರೆ, ಕಂಟ್ಯೂಬು ಆರ್ ಸ್ಟಿರಾಯ್ಡ್ಸ್ ಡ್ರಾಪ್ಸ್ ಹಾಕಿದಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವೆನ್ ಎವರ್ ಏನಾದ್ರು ಸಸ್ಪೆಷನ್ ಇದ್ದಾಗ ಕಣ್ಣಿಗೆ ಕಣ್ಣಿನ ಡಾಕ್ಟರ್ ತೋರಿಸೋದು ಉತ್ತಮ. ಅದು ಬೆಸ್ಟ್ ಸೊಲ್ಯೂಷನ್. ಕಣ್ಣು ಉಳಿಬೇಕಾ ತೋರಿಸ್ಕೊಳ್ಳಿ, ಹೋಗ್ಬೇಕಾ ಏನಾದ್ರು ಮಾಡ್ಕೊಳ್ಳಿ, ಏನಾದ್ರು ಹೀರೋಯಿಸಂ ಮಾಡ್ಕೊಳ್ಳಿ. ಇನ್ ಕೆಲವು ಸತಿ ನಾವು ಅಬ್ಸರ್ವ್ ಮಾಡಿರ್ತೀವಿ, ಅನಾಯಾಸವಾಗಿ ಸುಮ್ಮನೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಫಾರ್ ನೋ ರೀಸನ್ ಕೆಲವರಿಗೆ. ವೈ ಇಸ್ ದಟ್? ಸೊ ಕಣ್ಣಲ್ಲಿ ಸಾಮಾನ್ಯವಾಗಿ ನೀರು ಬರೋದು 2 ಕಾರಣದಿಂದ. ಒಂದು ಓವರ್ ಪ್ರೊಡಕ್ಷನ್ ಆಫ್ ವಾಟರ್ ಅಥವಾ ಅಂಡರ್ ಡ್ರೈನೇಜ್ ಆಫ್ ವಾಟರ್ ಅಂತೀವಿ. ಸೊ ಕಣ್ಣು ನೀರು ಬರುತ್ತಲ್ಲ, ಕಣ್ಣನ್ನ ಒದ್ದೆ ಮಾಡಿ ಕಣ್ಣಿನ ರೆಪ್ಪೆಗಳಲ್ಲಿ 2 ತೂತು ಇರುತ್ತೆ. ಅದ್ರ ಮೂಲಕ ಒಂದು ಕಣ್ಣಿನ ಚೀಲ ಅಂತ ಚರ್ಮದ ಕೆಳಗಿರುತ್ತೆ, ಅದರಿಂದ ಮೂಗುಗೆ ಡ್ರೈನ್ ಆಗುತ್ತೆ. ಸೊ ದಿಸ್ ಇಸ್ ಹೌ ದ ಟಿಯರ್ ಫ್ಲೋಸ್. ಸೊ ಟಿಯರ್ ಪ್ರೊಡಕ್ಷನ್ ಜಾಸ್ತಿ ಆಗೋದು ಸಾಮಾನ್ಯವಾಗಿ ಧೂಳು ಬಿದ್ದಾಗ, ಇಲ್ಲ ಹೊರಗಡೆ ಹೋದಾಗ. ಸೊ ಬಾಡಿ ಏನ್ ಅನ್ಕೊಳುತ್ತೆ, ಧೂಳು ಬಿದ್ದಾಗ ನೀರು ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ರೆ ಹೊರಗಡೆ ಹೋಗುತ್ತೆ, ವಾಶ್ ಔಟ್ ಆಗುತ್ತೆ ಅಂತ ದ ಬಾಡಿ ಇಸ್ ಟ್ರೈಂಗ್ ಟು ವಾಶ್ ಇಟ್ ಔಟ್. ಒಂದು. ಎರಡನೇದು, ಈ ಅಲರ್ಜಿ ಇರುತ್ತಲ್ಲ ಕಣ್ಣಿಗೆ, ಅಲರ್ಜಿ ಇರೋರಿಗೆ ಸಾಮಾನ್ಯವಾಗಿ ಕಣ್ಣನ್ನು ಕಡ್ತಾ ಮತ್ತೆ ನೀರು ಬರ್ತಾ ಇರುತ್ತೆ. ಸೊ ದಟ್ ನೀಡ್ಸ್ ಟು ಬಿ ಟ್ರೀಟೆಡ್. ಓಕೆನಾ? ಸೊ ಅಲರ್ಜಿ ಸಾಮಾನ್ಯವಾಗಿ ಆಗೋದು ಹೊರಗಡೆ, ಬರೀ
ಕಣ್ಣಲ್ಲಿ ಹೋದಾಗ, ಹ್ಮ್. ಅದು ಪದೇ ಪದೇ ಗಾಳಿ ಧೂಳು ಹೋದಾಗ. ಸೊ ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಆರ್ ಅಲರ್ಜಿಕ್ ಐ ಪ್ರಾಬ್ಲಮ್ ಅಂತ ಹೇಳ್ತೀವಲ್ಲ, ದಟ್ ನೀಡ್ಸ್ ಟು ಬಿ ಟ್ರೀಟೆಡ್. ಟ್ರೀಟ್ಮೆಂಟ್ ತಗೊಂಡಾಗ ಕಡಿಮೆ ಆಗುತ್ತೆ. ದೀಸ್ ಆರ್ ದ 2 ಮೇನ್ ಕಾಸಸ್ ಆಫ್ ವಾಟರ್. ಓಕೆ. ಇನ್ನು ಅಂತಂತ ಹೇಳಿದ್ರೆ, ಇವಾಗ ಮೈಯಲ್ಲಿ ಏನಾದ್ರು ಅಲರ್ಜಿ ಆಯ್ತು ಅಂದ್ರೆ ನವೆ ಆಗುತ್ತೆ, ಅದೇನೋ ಇಂಡಿಕೇಟ್ ಮಾಡುತ್ತೆ ಒಳಗಡೆ ಏನೋ ಆಂಟಿಬಾಡಿ ಇದೆ ಅಂತ ಹೇಳಿ. ಈಗ ಜಾಂಡೀಸ್ ಆದ್ರೆ ಕಣ್ಣೆಲ್ಲ ಹಳದಿ ಆಗುತ್ತೆ. ಸೊ ಈ ತರ ಒಳಗಾಗುವ ಸಮಸ್ಯೆಗಳು, ದೇಹದ ಒಳಗಾಗುವ ಯಾವ್ದಾರ ಸಮಸ್ಯೆನ ಕಣ್ಣು ಇಂಡಿಕೇಟ್ ಮಾಡುತ್ತೆ. ಸೊ ಐ ಇಸ್ ದ ವಿಂಡೋ ಆಫ್ ದ ಸೋಲ್ ಅಂತ ಹೇಳ್ತೀವಿ, ಐ ಇಸ್ ದ ವಿಂಡೋ ಆಫ್ ದ ಬಾಡಿ ಅಂತೀವಿ. ಸೊ ಕಣ್ಣು ಒಂದು ಶರೀರದ ಕಿಟಕಿ. ಆ ಥರನೇ ನಾವು ಕಣ್ಣು ಒಳಗ್ ನೋಡ್ತೀವಿ. ಸೊ ಆಸ್ ಐ ಡಾಕ್ಟರ್ಸ್ we see through the eye, because the lens is transparent, we see the retina. ಸೊ ಕಣ್ಣಿನ ಹಿಂಭಾಗ ರೆಟಿನಾ ಅಂತೀವಲ್ಲ. ಸೊ ರೆಟಿನಾದಲ್ಲಿ ಡಯಾಬಿಟೀಸ್ ಇದ್ದಾಗ, BP ಇದ್ದಾಗ, ಹೈಪರ್ ಟೆನ್ಷನ್ ಮತ್ತೆ ಇತರ ಕಾಯಿಲೆಗಳು ಲೈಕ್ ಟ್ಯೂಬರ್ಕ್ಲೋಸಿಸ್ ಬಾಡಿ ಇದ್ದಾಗ ಕಣ್ಣಿನ ರೆಟಿನಾದಲ್ಲಿ ಸ್ವಲ್ಪ ಚೇಂಜಸ್ ನಮಗೆ ಕಾಣಿಸುತ್ತೆ. ಸೊ ದಟ್ ಇಸ್ ವೈ ಈಗ ಫಿಸಿಷಿಯನ್ ಡಯಾಬಿಟೀಸ್ ಟ್ರೀಟ್ ಮಾಡಿದಾಗ ಅವರ ಟ್ರೀಟ್ಮೆಂಟ್ ಹೇಗೆ ನಡೀತಾ ಇದೆ, ಅಥವಾ ಅವ್ರ ಬ್ಲಡ್ ಶುಗರ್ ಹೇಗಿದೆ ಅಂತ ನೋಡಕ್ಕೆ, ಅಥವಾ ಅವರ ಕಂಟ್ರೋಲ್ ಹೇಗಿದೆ ಅಂತ ನೋಡಕ್ಕೆ ಕಣ್ಣಿನ ಪರೀಕ್ಷೆಗೆ ಕಳಿಸ್ತಾರೆ. ಸೊ ಅದು ನಾವು ಕಣ್ಣಲ್ಲಿ ಒಳಗೆ ರೆಟಿನಾ ನೋಡಿದಾಗ ಅವರ ಜನರಲ್ ಬಾಡಿ ಹೆಲ್ತ್ ಹೇಗಿದೆ ಅಂತ ಒಂದು ರಿಪೋರ್ಟ್ ನ ನಾವು ಅವ್ರಿಗೆ ಕೊಡಬಹುದು. ಸೊ ಈ ರೀತಿಯಲ್ಲಿ ನಾವು ಕಣ್ಣು ಒಳಗ್ ನೋಡಿದಾಗ ಕಣ್ಣು ಮತ್ತೆ ದೇಹದ ಒಳಗಿನ ಬಹಳಷ್ಟು ರಹಸ್ಯಗಳು ನಮಗೆ ಸಿಗುತ್ತೆ. ಎಲ್ಲ ನಿನ್ ಕಣ್ಣಲ್ಲೇ ಗೊತ್ತಾಗುತ್ತೆ ಅಂತಾರಲ್ಲ, ಖಂಡಿತ. ವಂಡರ್ಫುಲ್. ಕೆಲವು ಮಿತ್ಸ್ ಇದೆ, ಹಾಗಿದ್ರೆ ಕೆಲವುದು ರಾಂಗ್ ಪ್ರಾಕ್ಟೀಸಸ್ ಇದೆ. ಅದ್ರ ಮಧ್ಯೆ ರೈಟ್ ಪ್ರಾಕ್ಟೀಸ್ ಹಾಗಿದ್ರೆ ಏನು? ಅಂದ್ರೆ ಕಣ್ಣಿನ ರಕ್ಷಣೆ ಮಾಡ್ಕೊಳ್ಬೇಕು ಅಂದ್ರೆ ಹೋಮ್ ರೆಮಿಡೀಸ್ ಅನ್ನೋದಾದ್ರೆ ಏನೇನ್ ಮಾಡ್ಕೊಳ್ಬಹುದು? ಕಾಮನ್ ಮ್ಯಾನ್ ಮನೇಲಿ ಏನ್ ಮಾಡ್ಬೋದು? ಸೊ ಈಗ ಫಸ್ಟ್ ಆಫ್ ಆಲ್ ಕಣ್ಣಿನ ಆರೋಗ್ಯ ಮೇಂಟೈನ್ ಮಾಡಕ್ಕೆ, ನಾರ್ಮಲ್ ಆರೋಗ್ಯ ಮೇಂಟೈನ್ ಮಾಡಕ್ಕೆ ಸಮಯಕ್ಕೆ ಸರಿಯಾಗಿ ತಿನ್ಬೇಕು. ಆರೋಗ್ಯ, ಪೌಷ್ಟಿಕ ಆಹಾರ ಬಹಳ ಮುಖ್ಯ. ಎಸ್ಪೆಷಲಿ ಮಕ್ಳಿಗೆ ಹೇಳ್ತೀವಿ, ಸೊಪ್ಪು, ಹಣ್ಣು, ತರಕಾರಿ. ಹಳೆ ಕಾಲದಲ್ಲಿ ಏನ್ ಹೇಳ್ತಿದ್ರು, ಈಗಲೂ ಅದೇ ಮ್ಯಾಟರ್ ಆಗುತ್ತೆ. ಪೌಷ್ಟಿಕ ಆಹಾರ ಫಸ್ಟ್ ಆಫ್ ಆಲ್. ದ ಸೆಕೆಂಡ್ ಥಿಂಗ್ ಇಸ್ ಸ್ಲೀಪ್ ಆನ್ ಟೈಮ್. ಸೊ ಬೆಳಗ್ಗೆ ಸಂಜೆ ಕೆಲಸ ಮಾಡೋ ಕಣ್ಣಿಗೆ ಫಸ್ಟ್ ಬೇಕಾಗಿರೋದು ರೆಸ್ಟ್. ಯಾವುದೇ ಬಾಡಿ ಪಾರ್ಟ್ ಆದ್ರೂ, ಏನೇ ತೊಂದರೆ ಆದ್ರೂ ಫಸ್ಟ್ ಡಾಕ್ಟರ್ ಹೇಳೋದು ಅದಕ್ಕೆ ರೆಸ್ಟ್ ಕೊಡಬೇಕು ಅಂತ. ಸೊ ದಟ್ ಇಸ್ ದ ಫಸ್ಟ್ ಥಿಂಗ್. ಕಣ್ಣಿಗೆ ರೆಸ್ಟ್ ಸಿಗೋದು ಕಣ್ಣು ರೆಪ್ಪೆ ಮುಚ್ಚಿದಾಗ, ಅಟ್ ನೈಟ್ ಟೈಮ್. ಸೊ ಕನಿಷ್ಠ ಪಕ್ಷ 7-8 ಅವರ್ ನಿದ್ದೆ ಮಾಡಿ ಅಂತ ಹೇಳ್ತೀವಿ. ಬಟ್ ಇಟ್ ಡಸ್ ನಾಟ್ ಹೋಲ್ಡ್ ಗುಡ್ ಫಾರ್ ಎವ್ರಿ ಒನ್. ಕೆಲವರು 5 ಗಂಟೆ ನಿದ್ದೆ ಮಾಡಿ ಸಾಕಾಯ್ತು ಅಂತ ಅಂತಾರೆ. ಕೆಲವರು 10 ಗಂಟೆ ನಿದ್ದೆ ಮಾಡಿದ್ರು ನನ್ಗೆ ಇನ್ನೂ ನಿದ್ದೆ ಬರ್ತಿದೆ ಅಂತಾರೆ. ಕೆಲವರು ನಮ್ಮ ಮೋದಿ ಅವ್ರ ತರ 4 ಗಂಟೆ ನಿದ್ದೆ ಮಾಡಿ ಆರಾಮಾಗಿರ್ತಾರೆ. ಇಟ್ ಇಸ್ ವೆರಿ ಇಂಡಿವಿಜುವಲಿಸ್ಟಿಕ್. ಸೊ ಅದಕ್ಕೆ ಏನ್ ಹೇಳ್ತೀವಿ, ಬೆಳಗ್ಗೆ ಎದ್ದಾಗ ನಿಮ್ಮ ಕಣ್ಣುಗಳಿಗೆ ಫ್ರೆಶ್ ಅನ್ಸ್ಬೇಕು. ಅದು ನಿಮಗೆ ಬಾಡಿ ಗೊತ್ತಿರುತ್ತೆ. ಒಂದು ಇಂಟರ್ನಲ್ ಅಲಾರ್ಮ್ ಕ್ಲಾಕ್ ಅಂತ ಹೇಳ್ತೀವಲ್ಲ, ಸರ್ಕೇಡಿಯನ್ ರಿದಮ್, ಅದನ್ನ ಫಾಲೋ ಮಾಡಿದ್ರೆ ಬಾಡಿ ವಿಲ್ ಟೆಲ್ ಯು ವಾಟ್ ಇಸ್ ದ ರೈಟ್ ಅಮೌಂಟ್ ಆಫ್ ಸ್ಲೀಪ್. ಪ್ಲೀಸ್ ಫಾಲೋ ಇಟ್, ವಿಲ್ ಬಿ ಫೈನ್. ಸೊ ಫಸ್ಟ್ ಆಯ್ತು, ಸೆಕೆಂಡ್ ಆಯ್ತು. ದ ಥರ್ಡ್ ಥಿಂಗ್ ಇಸ್ ಹೊರಗಡೆ ಹೋದಾಗ ಐವೇರ್ ಯೂಸ್ ಮಾಡಬೇಕು. ಪ್ರೊಟೆಕ್ಟಿವ್ ಐವೇರ್, ಅಟ್ ಲೀಸ್ಟ್ ಅ ಕೂಲಿಂಗ್ ಗ್ಲಾಸ್ ಆರ್ ಅ ರೈಡಿಂಗ್ ಗ್ಲಾಸ್ ಆರ್ ಹೆಲ್ಮೆಟ್ ಗ್ಲಾಸ್. ಏನಾದ್ರೆ ಹೆಲ್ಮೆಟ್ ಹಾಕೋತಾರೆ, ಪೊಲೀಸ್ ಕಂಡ್ರೆ ಭಯ, ಹೆಲ್ಮೆಟ್ ಹಾಕೋತಾರೆ, ಗ್ಲಾಸ್ ತೆಗೆದ್ಬಿಟ್ಟು ಓಡಿಸ್ತಾರೆ. ಅವಾಗ ಏನು ಗಾಳಿ ಕಣ್ಣಿಗೆ ಹೋಗ್ತಾ ಇರತ್ತೆ, ಏನೋ ಒಂದು ಬೀಳೋ ಚಾನ್ಸಸ್ ಇರುತ್ತೆ. ಆಕ್ಚುಲಿ ಯಾರನ್ನು ನೋಡಿಲ್ಲ, ಬಹುಪಾಲು ಯಾರು ಹೆಲ್ಮೆಟ್ ಗ್ಲಾಸ್ ಹಾಕೊಂಡು ಓಡಿಸೋದು ನೋಡೇ ಇಲ್ಲ ಅಲ್ವಾ? ಮೇ ಬಿ ಅದಕ್ಕೆ ಇರೋದು ಅವೇರ್ನೆಸ್ ಇದೆಯೋ ಇಲ್ವೋ ಅಂತ ಇವಾಗ ಅನಿಸ್ತಾ ಇದೆ. ಗೊತ್ತಿಲ್ಲ, ಮೋಸ್ಟ್ಲಿ ಸ್ಕ್ರಾಚಸ್ ಆಗಿರ್ಬೋದೇನೋ. ಸೊ ಅದಾದ್ರೆ ಕಾಣ್ತಿಲ್ಲ ಅಂತ ಅದು ಇರ್ಬೋದು. ಫಸ್ಟ್ ಆಫ್ ಆಲ್ ಅದನ್ನ ಹಾಕೊಳ್ಳಿ ಅಂತ ಹೇಳ್ಬೇಕು ನೀವು. ಓಕೆ, ಏನಕ್ಕೆ ಹೊರಗಡೆ ಹೋದಾಗ ಐವೇರ್ ಅಥವಾ ಹೆಲ್ಮೆಟ್ ಗ್ಲಾಸ್ ಏನಕ್ಕೆ ಇರ್ಬೇಕು? ಬಿಕಾಸ್ ಸಣ್ಣ ಸಣ್ಣ ಕಸ, ಧೂಳು, ಹುಳಗಳು ಕಣ್ಣು ಹೊಡಿತಾ ಇರುತ್ತೆ. ಜನರಲಿ ಏನಾಗುತ್ತೆ, ಓವರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಗಾಡಿ ಓಡಿಸೋರ್ಗೆ ವಿತೌಟ್ ಪ್ರೊಟೆಕ್ಟಿವ್ ಐವೇರ್ ಕಣ್ಣು ಸ್ವಲ್ಪ ರೆಡ್ ಆಗ್ಬಿಡುತ್ತೆ. ಸೊ ನೀವು ಜನರಲಿ ಕಣ್ಣನ್ನ ರೆಡ್ ಆಗಿರೋರು ನೋಡಿದ್ರೆ ಇಟ್ಸ್ ಡ್ಯೂ ಟು ಅಲರ್ಜೀಸ್ ಫ್ರಮ್ ದಿ ಎಕ್ಸ್ಟರ್ನಲ್ ವಿಂಡ್ ಆರ್ ಡಸ್ಟ್. ಸೊ ಜನರಲ್ ರೆಡ್ ಆಗಿರುತ್ತಲ್ಲ, ಅಂತವ್ರಿಗೆ ಏನಾಗುತ್ತೆ, ಈಗ ಹೋಗ್ತಾನೆ ಇರ್ತಾರೆ, ಕಣ್ ಕೆಂಪಾಗ್ತಾನೆ ಇರುತ್ತೆ, ಬರ್ತಾರೆ ನಮ್ಮ ಹತ್ರ, ಡಾಕ್ಟರ್ ನನ್ ಕಣ್ ಕೆಂಪಿದೆ, ನನ್ನ ಫ್ರೆಂಡ್ಸ್ ರೇಗಿಸ್ತಾರೆ, ಬೆಳಗ್ಗೆನೆ ಏನೋ ತಗೊಂಬಂದ್ಬಿಟ್ಟಿದ್ಯಾ ಅಂತ, ಏನಾರು ಔಷಧಿ ಕೊಡಿ ಅಂತಾರೆ. ಸಿ ಆತರ ಅಲ್ಲ, ಯು ಶುಡ್ ಪ್ರಿವೆಂಟ್ ಇಟ್. ಸೊ ಔಷಧಿ ಕೊಟ್ರೆ ಆಮೇಲೆ ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಸೊ ಗಾಳಿಗೆ ಹೋದಾಗ ಒಂದು ಪ್ರೊಟೆಕ್ಟಿವ್ ಕನ್ನಡಕ ಹಾಕಿದಾಗ ಕಣ್ಣಿಗೆ ಗಾಳಿ ಧೂಳು ಹೋಗೋದು ಅವಾಯ್ಡ್ ಆದಾಗ ಅಲರ್ಜೀಸ್ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ, ಕಣ್ ಕೆಂಪಾಗೋದು ಕಡಿಮೆ ಆಗುತ್ತೆ. ಸೊ ಈ ಎಲ್ಲ ರೀತಿಯಲ್ಲಿ ಪ್ರೊಟೆಕ್ಟಿವ್ ಐವೇರ್ ಇಸ್ ವೆರಿ ಗುಡ್ ಫಾರ್ ದಿ ಐಸ್ ವೆನ್ ಯು ಗೋ ಔಟ್. ಆಯ್ತಾ? ಹಾಗೇನೆ ಸ್ಕ್ರೀನ್ ಟೈಮ್ ಸ್ವಲ್ಪ ಮಿನಿಮಮ್ ಇಡಬೇಕು, ಆಸ್ ವಿ ಹ್ಯಾವ್ ಟಾಕ್ ಟಿಲ್ ನೌ. ಅದು ಒಂದು ಪಾಯಿಂಟ್. ಅಂಡ್ ಮತ್ತೆ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಐ ಎಕ್ಸಸೈಸಸ್ ಅಂತ ಹೇಳ್ತಾರಲ್ಲ, ಜನರಲಿ ಇದು ಒಂದು ಮಿಸ್ಕನ್ಸೆಪ್ಷನ್ ಇದೆ. ಜನಗಳಿಗೆ ಐ ಎಕ್ಸಸೈಸ್ ಮಾಡಿದ್ರೆ ತಿರ್ಗಾ ಕಣ್ ಪವರ್ ಹೋಗುತ್ತೆ, ತಿರ್ಗಾ ಕಣ್ ಪೊರೆ ಹೋಗುತ್ತೆ, ಆ ತರ ಅಲ್ಲ. ಸೊ ಜನರಲಿ ಯೋಗಾಸನ ಏನ್ ಮಾಡಿದಾಗ ಏನ್ ಬೆನಿಫಿಟ್ ಬಾಡಿಗೆ ಇರುತ್ತೋ ಐ ಎಕ್ಸಸೈಸಸ್ ಮಾಡಿದಾಗ್ಲೂ ಅದೇ ಬೆನಿಫಿಟ್ ಇರುತ್ತೆ ಹೊರತು ಕಾಯಿಲೆಗಳು ವಾಸಿ ಆಗೋದಿಲ್ಲ. ಇಟ್ ಈಸ್ ಪ್ರಿವೆಂಟಿವ್, ಇಟ್ ಈಸ್ ನಾಟ್ ಕ್ಯೂರೇಟಿವ್. ಸೊ ಇದೊಂದು ಅರ್ಥ ಮಾಡ್ಕೋಬೇಕು.
ಆಯ್ತಲ್ವಾ. ಸೊ ಏನಾಗುತ್ತೆ, ಎಕ್ಸರ್ಸೈಸಸ್ ಅಂತ ಯಾವ ತರ ಅಂದ್ರೆ ಇದನ್ನ ಪಾಮ್ನ ಬೆಚ್ಚಿಗೆ ಮಾಡ್ಕೊಂಡು ಕಣ್ ಮೇಲೆ ಇಟ್ಕೊಳ್ಳೋದು ಅದು ಒಂದಾಗುತ್ತೆ. ಫಿಗರ್ ಆಫ್ 8 ನ ಟ್ರೇಸ್ ಮಾಡೋದು, ಹೀಗೆ ನೋಡೋದಾಗುತ್ತೆ. ಈ ಸೈಡ್ ಮೇಲೆ ಕೆಳಗೆ ನೋಡೋದಾಗುತ್ತೆ. ಇವೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಇರುವಂತಹ ಈ ಎಕ್ಸರ್ಸೈಸ್ ಅಂತ ಹೇಳ್ಬೋದು, ವ್ಯಾಯಾಮ. ಇದರಿಂದ ಜನರಲ್ ಹೆಲ್ತ್ ಮೇಂಟೈನ್ ಮಾಡಬಹುದು, ಬಟ್ ಏನು ಮಿರಕಲ್ ಮ್ಯಾಜಿಕ್ ಮಾಡಕ್ ಆಗೋದಿಲ್ಲ. ಓಕೆ, ವೆನ್ ಯು ಸೆಡ್ ಐವೇರ್ ಬಗ್ಗೆ ಒಂದಷ್ಟು ಮಾತುಗಳು ಹೇಳಿದ್ರಿ. ಅದರಲ್ಲಿ ಪೊಲರೈಸ್ಡ್ ಅಂತ ಇದೆ, ಟೆಸ್ಟ್ ಮಾಡಿಸ್ಬೇಕು. ಇವಾಗ 100-150 ರೂಪಾಯಿಗೂ ಸಿಗುತ್ತೆ, ಕಾಸ್ಟ್ಲಿ ಎಷ್ಟು ಸಿಗತ್ತೆ. ತುಂಬಾ ಅಫೋರ್ಡಬಲ್, ಈಸಿ, ನಂಗೆ ಏನ್ ಧೂಳ್ ಹೋಗ್ಬಾರ್ದು ಅಷ್ಟೇ ಅನ್ಕೊಂಡು ಚೀಪ್ ಕ್ವಾಲಿಟಿ ಅಂದ್ರೆ ಐ ಡೋಂಟ್ ಕಂಪ್ಲೇಂಟ್ ಆನ್ ಇಟ್, ಬಟ್ ಅದರ ಪರಿಣಾಮ ಕಣ್ಣಿನ ಮೇಲೆ ಆಗುತ್ತಾ? ಯಾವ್ದು ಬೇಕಾದ್ರೂ ಹಾಕೋಬೋದ ಬರೀ ಧೂಳು ಕಂಟ್ರೋಲ್ ಮಾಡಕ್ಕೆ ಅಂತ? ಸೊ ಕಣ್ಣಿಗೆ ಧೂಳು ಹೋಗ್ದಾರಂಗೆ ಪ್ರೊಟೆಕ್ಟಿವ್ ಐವೇರ್ ಅಂತ ಹೇಳ್ತಾವಲ್ಲ, ಎನಿಥಿಂಗ್ ವಿಲ್ ಮ್ಯಾಟರ್ ಆಸ್ ಲಾಂಗ್ as ಇಟ್ಸ್ ನಾಟ್ ಬ್ರೇಕಬಲ್. ಅಂದ್ರೆ ಕಣ್ಣು ಮುರಿದೋಗಿ ಕಣ್ಣಿಗೆ ಚೂರು ಆಗ್ಬಾರ್ದು. 100 ರೂಪಾಯಿಗೂ ಗ್ಲಾಸ್ ಸಿಗುತ್ತೆ, 1000 ರೂಪಾಯಿಗೂ ಸಿಗುತ್ತೆ, 10,000 ರೂಪಾಯಿಗೂ ಸಿಗುತ್ತೆ. ನಾನು ಬೆಂಗಳೂರು ಹೋಗ್ಬೇಕು ಅಂದ್ರೆ ಮಾರುತಿಲಿ ಹೋಗ್ಬೋದು, ಆಡಿಲಿ ಹೋಗ್ಬೋದು, BMW ಹೋಗ್ಬೋದು, ಹೋಗ್ತೀನಿ. ಬಟ್ ಬೇರೆ ಅದರಲ್ಲಿ ಎಕ್ಸ್ಪೀರಿಯನ್ಸಸ್ ಬೇರೆ ತರ ಇರುತ್ತೆ. ಸೊ ನನ್ಗೆ ಮಾರುತಿ ಅಫೋರ್ಡ್ ಆದ್ರೆ ಮಾರುತಿಲಿ ಹೋಗ್ತೀನಿ ಆ ತರ. ಸೊ ಡಿಪೆಂಡ್ಸ್ ಆನ್ ಎವ್ರಿ ಇಂಡಿವಿಜುವಲ್ ಅಷ್ಟೇ, ಅವ್ರ ಜೇಬಿನ ಕೆಪಾಸಿಟಿ ಮತ್ತೆ ಅವರ ನೆಸೆಸಿಟಿ. ಸೊ ಯಾವುದೇ ಆದ್ರೂ ಎನಿಥಿಂಗ್ ವಿಚ್ ದೇ ಕ್ಯಾನ್ ವೇರ್, ವಿಚ್ ಇಸ್ ಗುಡ್, ಡ್ಯೂರಬಲ್ ಅಂಡ್ ಡಸ್ ನಾಟ್ ಬ್ರೇಕ್, ಐ ಥಿಂಕ್ ದೇ ಕ್ಯಾನ್ ವೇರ್ ಇಟ್ ಔಟ್ಸೈಡ್. ವಂಡರ್ಫುಲ್. ದೆನ್ ಕಮ್ಸ್ ಸಾಮಾನ್ಯವಾಗಿ ಈ ಕಣ್ಣಿನ ಸುರಕ್ಷತೆ ಅಂತ ನೋಡುವಾಗ ಅದು ಎಷ್ಟು ಸೆನ್ಸಿಟಿವ್ ಆರ್ಗನ್ ಅಂತ ಹೇಳಿದ್ರೆ, ನಾವೆಲ್ಲೋ ಹೋಗ್ತಾ ಇರ್ತೀವಿ, ಸಡನ್ ಆಗಿ ಒಂದು ವೆಹಿಕಲ್ದು ಒಂದು ಬ್ರೈಟ್ ಲೈಟ್ ಬಂದ್ರೇನೆ ಟಕ್ ಅಂತ ಮುಚ್ಕೊಂಡ್ಬಿಡತ್ತೆ. ಅಂದ್ರೆ ಇಟ್ ನೋಸ್ ಹೌ ಟು ಪ್ರೊಟೆಕ್ಟ್ ಇಟ್ ಸೆಲ್ಫ್ ಅಂತ ಹೇಳಿ. ಅಂದ್ಮೇಲೆ ಈ ಕಣ್ಣು ಎಷ್ಟು ಸೂಕ್ಷ್ಮವಾಗಿ ತನ್ನನ್ನು ತಾನು ಕಾಪಾಡ್ಕೊಳ್ಳುತ್ತೆ, ನಾವು ಅದನ್ನ ಎಷ್ಟು ಕೇರ್ ತಗೊಳ್ಬೇಕು. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಆಲ್ಮೋಸ್ಟ್ ಅದು ನೆಗ್ಲೆಕ್ಟೆಡ್ ಆರ್ಗನ್. ನಾವು ಅಷ್ಟು ನಮ್ಮ ಸ್ಕಿನ್ಗೆ, ಹೇರ್ಗೆ ಕೊಡುವಷ್ಟು ಪ್ರಾಮುಖ್ಯತೆ ನಮ್ಮ ಕಣ್ಣಿಗೆ ಕೊಡೋದಿಲ್ಲ ನಾವು ಯೂಶುವಲ್ ಆಗಿ. ಸೊ ಅದನ್ನ ಕೇರ್ ಮಾಡಬೇಕು ಅನ್ನೋದಾದ್ರೆ ಎಷ್ಟು ಸೆನ್ಸಿಟಿವ್, ಕೇರ್ ಮಾಡಲಿಲ್ಲ ಅಂದ್ರೆ ಎಷ್ಟು ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಅಂತ? ಕಣ್ಣು ಐ ಥಿಂಕ್ ವಿ ಕ್ಯಾನ್ ಸೇ ಇಸ್ ಅಮಾಂಗ್ ದ ಟಾಪ್ 3 ಸೆನ್ಸಿಟಿವ್ ಆರ್ಗನ್ಸ್ ಆಫ್ ದ ಬಾಡಿ ಅಂತ ಹೇಳ್ಬೋದು. ಇವಾಗ ರಿಫ್ಲೆಕ್ಸ್ಲಿ ಕಣ್ಣು ಕ್ಲೋಸ್ ಆಗುತ್ತೆ. ಧೂಳು ನಿಮ್ಗೆ ಗೊತ್ತೇ ಇರಲ್ಲ, ಧೂಳು ಬಂದು ಬೀಳ್ತಾ ಇದೆ ಅನ್ನೋಷ್ಟೊತ್ತಲ್ಲಿ ನಿಮ್ಗೆ ಇದಾಗತ್ತೆ. ಯಾರ ಕೈ ಮುಂದೆ ಮಾಡಿದ್ರು ನಿಮ್ ಕಣ್ಣು ಕ್ಲೋಸ್ ಆಗುತ್ತೆ. ಸೊ ದ ಬಾಡಿ ಇಸ್ ವೆರಿ ಕೇರ್ಫುಲ್ ಆಫ್ ದಿ ಐಸ್, ಬಿಕಾಸ್ ದ ಬಾಡಿ ನೋಸ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಐಸ್. ಬಾಡಿ ಗೊತ್ತು, ನಮ್ಗೆ ಗೊತ್ತಿಲ್ಲ. ನಾವೇನ್ ಮಾಡ್ತೀವಿ, ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಕೋತೀವಿ, ಏನ್ ಬೇಕಾದ್ರೂ ನೋಡ್ತೀವಿ, ಯಾವಾಗ ಬೇಕಾದ್ರೂ ಮಲ್ಕೋತೀವಿ, ರೆಸ್ಟ್ ಕೊಡ್ತಿಲ್ಲ, ಗಾಳಿಲಿ ಹಂಗೆ ಹೋಗ್ತೀವಿ. ಸೊ ವಿ ಆರ್ ಲೈಕ್ ಒಂಥರ ಅಬ್ಯೂಸಿಂಗ್ ಅವರ್ ಐಸ್ ಅಂತ ಹೇಳ್ಬೋದು. So this should not be there. So you should consider the eyes as very, very important organs of the body. In fact, ನೀವು 2 ಕಣ್ಣು ಭಗವಂತ ಕೊಟ್ಟಿದ್ದಾನೆ. ಸೊ ಒಂದ್ಸಲಿ ಯೋಚನೆ ಮಾಡಿ ನೋಡ್ಬೇಕು, 2 ಕಣ್ಣು ಯಾಕೆ ಕೊಟ್ಟಿದ್ದಾನೆ, ಒಂದೇ ಕಣ್ಣು ಇದ್ದಿದ್ರೆ ಆಗ್ತಿತ್ತಲ್ಲ ಅಂತ. ಸಿ ದ ಬೈನಾಕ್ಯುಲರ್ ವಿಷನ್ ಅಂತ ಹೇಳ್ತೀವಲ್ಲ, ದಟ್ ಹೆಲ್ಪ್ಸ್ ಇನ್ 3D ವಿಷನ್. ಸೊ 3D ವಿಷನ್, ಈಗ ನಾನು ಕಣ್ಣು ಮುಚ್ಕೊಂಡು ನಾನು ನೋಡಿದ್ರೆ ನನಗೆಲ್ಲ ಕಾಣ್ತಾರೆ, ಬಟ್ ಯಾವ ವಸ್ತು ಎಷ್ಟು ದೂರ ಇದೆ ಅಂತ ಗೊತ್ತಾಗಲ್ಲ. ಸೊ ಇದು ಡೆಪ್ತ್ ಪರ್ಸೆಪ್ಷನ್ ಇರಲ್ಲ. ಸೊ ಪ್ರಾಬ್ಲಮ್ ಯಾವಾಗ ಆಗತ್ತೆ ಅಂದ್ರೆ, ಒಂದ್ ಕಣ್ಣು ಇಲ್ದೇ ಇರೋರು ಕೇಳಿ, ಮೆಟ್ಲಲ್ಲಿ ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಯಾವ ಸ್ಟೆಪ್ ಎಷ್ಟು ದೂರ ಇದೆ ಅಂತ ಕಾಣುತ್ತೆ, ಗೇಜ್ ಮಾಡಕ್ಕಾಗಲ್ಲ. ಒಂದು. ಎರಡನೇದು, ಏನಾದ್ರು ಬಗ್ಸ್ಕೋಬೇಕಾದ್ರೆ, ಉದಾಹರಣೆಗೆ ಒಂದು ಬಿಸಿ ನೀರ್ ಪಾತ್ರೆನ, ಬಿಸಿ ನೀರು ಒಂದು ಲೋಟಕ್ಕೆ ಬಗ್ಸ್ಕೋಬೇಕಾದ್ರೆ, ಇಲ್ಲಿ ಲೋಟ ಇರುತ್ತೆ, ಅವರೆಲ್ಲೋ ಬಗ್ಸ್ತಾ ಇರ್ತಾರೆ, ಬಿಕಾಸ್ ಆ ಡೆಪ್ತ್ ಪರ್ಸೆಪ್ಷನ್ ಇಲ್ಲ. ಆಮೇಲೆ ದೇವ್ರ ದೀಪ ಹಚ್ಬೇಕಾದ್ರೆ ಒಂದು ಬತ್ತಿ ಇಲ್ಲಿರುತ್ತೆ, ಕೈಯೆಲ್ಲೋ ಹೋಗ್ತಾ ಇರುತ್ತೆ. ಇವೆಲ್ಲ ಆಗೋದು ಯಾವಾಗ ಅಂದ್ರೆ ಒಂದ್ ಕಣ್ ಕಾಣದೇ ಇದ್ದಾಗ. ಸೊ ಈ ಒಂದ್ ಕಣ್ ಕಳ್ಕೊಂಡಿರೋರ್ನ, ಇಲ್ಲ ಒಂದ್ ಕಣ್ಣಲ್ಲಿ ಪೊರೆ ಬಂದಿರೋರ್ನ ಕೇಳಿ ಇದು ಗೊತ್ತಾಗತ್ತೆ. ಭಗವಂತ ನಮ್ಗೆ 2 ಕಣ್ಣು ಚೆನ್ನಾಗ್ ಕೊಟ್ಟಿದ್ದಾನೆ, ನಮ್ಗೆ ಏನು ತೊಂದ್ರೆ ಅನ್ಸ್ತಿಲ್ಲ. 2 ಕಣ್ಣಿಗೆ ಇಲ್ದೇ ಇರೋರು ಕೇಳಿ ಜೀವನ ಏನು ಅಂತ, ಅವ್ರಿಗೆ ಬಂದು ಹೇಳ್ತಾರೆ, ಡಾಕ್ಟ್ರೆ ನಂಗೆ ಕಣ್ಣು ಬರ್ಸ್ಬಿಡಿ ಅಂತ. ಬರ್ಸಕ್ ಇಷ್ಟ, ಬಟ್ ಎಲ್ಲ ಕಳ್ಕೊಂಡು ಬಂದ ಮೇಲೆ ಭಗವಂತನ ಒಬ್ಬನ ಕೈಲಿ ಇರುತ್ತೆ ಹೊರತು ನಮ್ ಕೈನಲ್ಲಿ ಏನೂ ಇರೋದಿಲ್ಲ. ನಿಜ. ಸೊ ಅದರ ಕೇರ್ ನಾವು ಮಾಡ್ಲೇಬೇಕು, ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ನ ಕೊಡ್ಲೇಬೇಕು. ಖಂಡಿತ ಕೊಡಲೇಬೇಕು. ಎಸ್. ಆಸ್ ಐ ಸ್ಪೆಷಲಿಸ್ಟ್ ನೀವೇನಾದ್ರೂ ಒಂದು ಪಕ್ಷ ನಾನ್ ಇದನ್ನ ಮಾತ್ರ ಮಾಡಲ್ಲಪ್ಪ ಕಣ್ಣಿನ ವಿಚಾರವಾಗಿ ಅನ್ನೋದಾದ್ರೆ, ವಾಟ್ ಈಸ್ ದಾಟ್ ಒನ್ ಥಿಂಗ್ ಯು ವುಡ್ ನೆವರ್ ಡೂ ದಟ್? ಖಂಡಿತ ಕಡ್ಡಿಲಿ ಕಣ್ಣಿನ ಕಸ ತೆಗ್ಸ್ಕೊಳ್ಳಲ್ಲ. ಅದಂತೂ ನಾನೊಂದು ಹೇಳ್ತೀನಿ, ಯಾರೇ ಬಂದ್ರು ಫ್ರೀ ಆಗಿಲ್ಲ 1000 ರೂಪಾಯಿ ಕೊಟ್ಟರು ತೆಗಿತೀನಿ, ಖಂಡಿತ ತೆಗ್ಸ್ಕೊಳ್ಳಲ್ಲ. ನನ್ನ ಫ್ರೆಂಡ್ಸ್ ಹೇಳ್ತೀನಿ, ದಯವಿಟ್ಟು ಅದನ್ನ ಫಾಲೋ ಮಾಡ್ಬೇಡಿ ಅಂತ. ಡೌಟ್ ಇದ್ರೆ ಬನ್ನಿ, ನಾನು ಕನ್ಫರ್ಮ್ ಆಗಿ ತೋರಿಸ್ತೀನಿ ಕಣ್ಣಲ್ಲಿ ಕಸ ಇಲ್ಲ ಅಂತ ನಾನು ಹೇಳ್ತೀನಿ. ಬ್ಯೂಟಿಫುಲ್ ಥಿಂಗ್. ಒನ್ ಮೋರ್ ಥಿಂಗ್ ಇಸ್, ನಾವು ನೋಡಿರೋ ಹಾಗೆ ಅಡ್ವಾನ್ಸ್ಮೆಂಟ್ ಇನ್ ಟೆಕ್ನಾಲಜಿ ಅಥವಾ ಟ್ರೀಟ್ಮೆಂಟ್ ಆಫ್ ಐಸ್ ಅಂತ ನೋಡೋದಾದ್ರೆ, ಮುಂಚೆ ಎಲ್ಲ ಒಂದು ಕಣ್ಣು ಆಪರೇಷನ್ ಮಾಡಿಸ್ಕೊಂಡ್ ಬಂದ್ರೆ 1 ತಿಂಗಳ ತಲೆಗೆ ನೀರ್ ಹಾಕೊಳ್ಳಂಗಿಲ್ಲ, ಒಲೆ ಮುಂದೆ ಹೋಗೋ ಹಾಗಿಲ್ಲ, ಸ್ಕ್ರೀನ್ ನೋಡೋ ಹಾಗಿಲ್ಲ, ಜಾಸ್ತಿ ಬೆಳಕು ಬೀಳೋ ಹಾಗಿಲ್ಲ. ಸೊ ಇದೆಲ್ಲ ಇರ್ತಿತ್ತು. ಈಗಲೂ ಅದೇ ಸಿನಾರಿಯೋಸ್ ಇದೆಯಾ, ಅಥವಾ ಹೌ ಅಡ್ವಾನ್ಸ್ಡ್ ಆರ್ ಇಂಪ್ರೂವ್ಡ್ ದ ಟೆಕ್ನಾಲಜೀಸ್ ಆರ್? ಸೊ ಇವೆಲ್ಲ ಬದಲಾಗಿದೆ, ಖಂಡಿತ ಬದಲಾಗಿದೆ. ಸೊ ಈಗ ಹಳೆ ಕಾಲದಲ್ಲಿ ಯಾವ ತರ ಆಪರೇಷನ್ ಮಾಡ್ತಿದ್ವಿ ಅಂದ್ರೆ, ಮ್ಯಾನ್ಯುವಲ್ ಐ ಸರ್ಜರಿ ಅಂತ ಹೇಳ್ತೀವಿ. ಮ್ಯಾನ್ಯುವಲ್ ಸರ್ಜರಿಲಿ ಅರ್ಧ ಕಣ್ಣನ್ನ ಕತ್ತರಿಸಿ ಒಳಗಿರೋ ಪೊರೆ ಅಂದ್ರೆ ಲೆನ್ಸ್, ಕ್ಯಾಟ್ರಾಕ್ಟಸ್ ಲೆನ್ಸ್ ನ ಫುಲ್ ತೆಗೆದು ಸ್ಟಿಚ್ ಮಾಡ್ತಿದ್ವಿ.
ಸೊ ಸ್ಟಿಚಸ್ ಅಂದ್ರೆ 8-10 ಸ್ಟಿಚಸ್ ಇರೋದು. ಸೊ ಆ ಗಾಯ ಒಣಗಕ್ಕೆ 1 ತಿಂಗಳು ಬೇಕಾಗಿತ್ತು. ಸೊ ಅವಾಗಿನ ಕಾಲದಲ್ಲಿ ನಾನು ಮಾತಾಡ್ತಿರೋದು ಒಂದು 50-60 ವರ್ಷದ ಹಿಂದಿನ ಮಾತು. ಸೊ ಅವಾಗ ಹೇಳ್ತಿದ್ರು 1 ತಿಂಗಳು ತಲೆ ಸ್ನಾನ ಮಾಡಬೇಡಿ, 1 ತಿಂಗಳು ಹೊರಗಡೆ ಓಡಾಡ್ಬೇಡಿ, ಬಿಸಿಲು ನೋಡ್ಬೇಡಿ, ಗಟ್ಟಿ ತಿನ್ಬೇಡಿ, ಇದು ಇತ್ತು. ಎಸ್ ಎಸ್ ಇವೆಲ್ಲ ಇತ್ತು. ಬಟ್ ಈಗ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿದೆ. ಈಗ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಸೊ ಈಗ ಹೇಗಂದ್ರೆ ಅವಾಗ ಏನು ಫುಲ್ ಕ್ಯಾಟ್ರಾಕ್ಟ್ ನಾವು ಹೊರಗಡೆ ತೆಗಿತಿದ್ವು, ಈಗ ನಾವು ಒಂದ್ ಸಣ್ಣ ಲೇಸರ್ ಪ್ರೋಬ್ 2 ಮಿಲಿಮೀಟರ್ ಬಿಡುತ್ತಿರುತ್ತೆ. ಅದನ್ನ ಕಣ್ಣು ಒಳಗ್ ತಗೊಂಡೋಗಿ ಪೊರೆನ ಕರಗಿಸಿ ಲೆನ್ಸ್ ನ ಅದ್ರ ಮೂಲಕನೇ ಫೋಲ್ಡಬಲ್ ಲೆನ್ಸ್ ನ ಕಣ್ಣು ಒಳಗ್ ಹಾಕಿ ಅನ್ಫೋಲ್ಡ್ ಆಗುತ್ತೆ. ಸೊ ಈ ತರ ಇದೆ ಅದು. ದಿಸ್ ಟೇಕ್ಸ್ ಹಾರ್ಡ್ಲಿ ಲೈಕ್ 5 to 10 minutes ಅಷ್ಟ್ರಲ್ಲಿ ಮುಗ್ದೋಗುತ್ತೆ. ಅಂಡ್ ನಾವು ಇತ್ತೀಚೆಗೆ ಇಂಜೆಕ್ಷನ್ ಕೊಡ್ತಿಲ್ಲ, ಬ್ಯಾಂಡೇಜ್ ಹಾಕ್ತಿಲ್ಲ, ಹೊಲಿಗೆ ಇಲ್ಲ, ಟಾಪಿಕಲ್ ಸರ್ಜರಿ ಅಂತ ಹೇಳ್ತೀವಿ. ಸೊ ಅವಾಗ ಏನಾಗುತ್ತೆ, ಹಳೆ ಕಾಲದ ಕಪ್ ಕನ್ನಡಕ ಅದರ ಅವಶ್ಯಕತೆ ಇಲ್ಲ. ಓಕೆ, ಸೊ ಹೌ ಥಿಂಗ್ಸ್ ಹವ್ ಚೇಂಜ್ಡ್ ಈಗ ಅಂದ್ರೆ ಈಗ ಏನ್ ಹೇಳ್ತೀವಿ, ಪ್ರೊಟೆಕ್ಟಿವ್ ವೈಟ್ ಗ್ಲಾಸಸ್ ಕೊಡ್ತೀವಿ ಒಂದು. 2ನೇದಾಗಿ 1 ವಾರ ತಲೆಗೆ ಮುಖಕ್ಕೆ ನೀರ್ ಹಾಕ್ಬೇಡಿ ಅಂತೀವಿ ಅಷ್ಟೇ. 8ನೇ ದಿನದಿಂದ ತಲೆ ಸ್ನಾನ ಮಾಡಬಹುದು. ಊಟಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಎಲ್ಲಾ ತಿನ್ಬೋದು, ಏನು ರೆಸ್ಟ್ರಿಕ್ಷನ್ ಇಲ್ಲ. ಅಡ್ಗೆ ಮನೆಗೆ ಹೋಗಂಗಿಲ್ಲ ಅಂತಿಲ್ಲ, ಖಂಡಿತ ಹೋಗ್ಬೋದು ಮಾರನೇ ದಿನದಿಂದಾನೆ. ಯಾಕಂದ್ರೆ ನಮ್ಮ ಅತ್ತೆ ವಿಡಿಯೋ ನೋಡಿದೆ, ನಮ್ಮ ಹೆಂಡತಿಯವರ ತಾಯಿ ಅಂದ್ರೆ ನನಗೆ ಎಷ್ಟು ಕೈ ನಡಕ ಇರ್ಬೇಕು ಯೋಚನೆ ಮಾಡಿ. ನೀವೇ ಆಪರೇಟ್ ಮಾಡಿದಿರಿ ಅವ್ರಿಗೆ, ಅಂಡ್ ಆಪರೇಷನ್ ಆಗಿದ್ದು few hours ಅಲ್ಲಿ she has gone to the kitchen, she has cooked. ಸೊ ಬೆಳಗ್ಗೆ ಆಪರೇಷನ್ ಮಾಡಿದೆ, ಮಧ್ಯಾಹ್ನ ಮನೆಗೆ ಹೋದೆ, ಒಳ್ಳೆ ಚಪಾತಿ ಮತ್ತೆ ಪಲ್ಯ ಮಾಡ್ಕೊಟ್ರು, ತಿಂದೆ. ಸೊ ಇದು ನಾನು ಎಲ್ಲರಿಗೂ ಎಕ್ಸಾಂಪಲ್ ಹೇಳ್ತೀನಿ, ಬಿಕಾಸ್ ಅಲ್ಲಿ ತನಕ ಜನ ನಂಬಲ್ಲ ನನ್ನ. ಸೊ ಆರಾಮಾಗಿ ಅಡಿಗೆ ಮಾಡ್ಬೋದು, ಟ್ರಾವೆಲ್ ಮಾಡ್ಬೋದು, ಔಷಧಿಗಳು ಕರೆಕ್ಟ್ ಆಗಿ ಟೈಮ್ಗೆ ಹಾಕೋಬೇಕು, ಕಣ್ಣಿಗೆ ನೀರ್ ಸ್ವಲ್ಪ ದಿನ ಬೀಳಿಸದೆ, ಅಂಡ್ ಸ್ವಲ್ಪ ದಿನ ಭಾರ ಎತ್ತೋ ಬಗ್ಗದ್ ಅವಾಯ್ಡ್ ಮಾಡ್ಬೇಕು ಅಷ್ಟೇನೆ. ಅದು ಬಿಟ್ಟು ಇನ್ನೇನು ಇಲ್ಲ. ಇಟ್ ಇಸ್ ಲೈಕ್ ಆಲ್ಮೋಸ್ಟ್ ರೆವಲ್ಯೂಷನ್ ಆಗ್ಬಿಟ್ಟಿದೆ ಕಣ್ಣಿನ ಸರ್ಜರಿಲಿ. ಸೊ ಆಲ್ ದೀಸ್ ಮಿಸ್ಕನ್ಸೆಪ್ಷನ್ಸ್ ಹ್ಯಾವ್ ಚೇಂಜ್ಡ್ ಅಂಡ್ ಪ್ಲೀಸ್ ಪೀಪಲ್ ಶುಡ್ ನೋ ಅಬೌಟ್ ದಿಸ್. ಓಕೆ, ಓಕೆ ಸರ್. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಬ್ಯೂಟಿ ಅಂತ ಬಂದಾಗ ಅಥವಾ ಕಾಸ್ಮೆಟಾಲಜಿ ಅಂತ ಬಂದಾಗ ದೇರ್ ಆರ್ ಆಲ್ವೇಸ್ ಅನ್ ಆಪ್ಷನ್ ಟು ಹ್ಯಾವ್ ನಮ್ಮ ಐ ಬಾಲ್ ಕಲರ್ ಏನಿದೆ ಅದನ್ನ ಚೇಂಜ್ ಮಾಡ್ಕೊಳಕ್ಕೆ. ದೇರ್ ಆರ್ 2 ಥಿಂಗ್ಸ್. ಮುಂಚೆ ವಿಷನ್ಗೋಸ್ಕರನು ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಯೂಸ್ ಮಾಡ್ತಾ ಇದ್ರು. ಈಗ ಬ್ಯೂಟಿ ಪಾಯಿಂಟ್ ಆಫ್ ವ್ಯೂ ಇಂದನು ಲೆನ್ಸಸ್ ನ ಯೂಸ್ ಮಾಡ್ತಾರೆ. ಸೊ ಕಾಂಟ್ಯಾಕ್ಟ್ ಲೆನ್ಸ್ ಇವಾಗ ಇದೆಯಾ ಅಥವಾ ಇದ್ರೆ ಎಷ್ಟು ಸೇಫ್? ಅಂಡ್ ಈ ಚೆನ್ನಾಗಿ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಯೂಸ್ ಮಾಡೋ ಲೆನ್ಸ್ ಇದೆಯಲ್ಲ, ಕಲರ್ ಲೆನ್ಸ್ ಎಲ್ಲ, ಐ ಬಾಲ್ ಲೆನ್ಸ್ ಎಲ್ಲ ಚೇಂಜ್ ಮಾಡ್ಕೋತಾರೆ. ಸೊ ಹೌ ಡಸ್ ದಟ್ ಬೋತ್ ವರ್ಕ್? ಸೊ ಈಗ ಕಾಂಟ್ಯಾಕ್ಟ್ ಲೆನ್ಸ್ ಅಂದ್ರೆ ಏನಾಗುತ್ತೆ, ಕಣ್ಣಿನ ಕಾರ್ನಿಯಾ ಅಂತ ಹೇಳ್ತೀವಲ್ಲ ಅದ್ರ ಮೇಲೆ ಕೂರುತ್ತದು. ಇಟ್ಸ್ ಅನ್ ಎಕ್ಸ್ಟರ್ನಲ್ ಲೆನ್ಸ್ ವಿಚ್ ಸಿಟ್ಸ್ ಆನ್ ದಿ ಐ. ಸೊ ಅದ್ರಲ್ಲಿ 2 ತರ ಬರುತ್ತೆ. ಒಂದು ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡೋದು ದೃಷ್ಟಿಗೋಸ್ಕರ, ಇನ್ನೊಂದು ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡೋದು ಬ್ಯೂಟಿಗೋಸ್ಕರ. ಕರೆಕ್ಟ್. ಸೊ ದೃಷ್ಟಿಗೋಸ್ಕರ ಯೂಸ್ ಮಾಡೋದು ಯಾವಾಗ ಅಂದ್ರೆ, ಯೂಶುವಲಿ ಈ ಕನ್ನಡಕ ಇಷ್ಟ ಇಲ್ಲ ಅನ್ನೋರ್ಗೆ. ಹೌದು. ಸೊ ಮಕ್ಕಳು ಕಾಲೇಜ್ ಲೆವೆಲ್ ಬಂದಾಗ ನನಗೆ ಕನ್ನಡಕ ಬೇಡ, ನಾನು ಕನ್ನಡಕ ಇಲ್ಲದೆ ಇರಬೇಕು ಅಂದಾಗ ಕಾಂಟ್ಯಾಕ್ಟ್ ಲೆನ್ಸ್ ಸಜೆಸ್ಟ್ ಮಾಡ್ತೀವಿ. ಸೊ ಕಾಂಟ್ಯಾಕ್ಟ್ ಲೆನ್ಸ್ ಹೇಗಿರುತ್ತೆ ಅಂದ್ರೆ, ಬೆಳಗ್ಗೆ ಹಾಕೊಳ್ಳೋದು ಸ್ಕೂಲ್ ಹೋದಾಗ ಇಲ್ಲ ಕಾಲೇಜ್ ಹೋದಾಗ, ಸಂಜೆ ಅದನ್ನ ತೆಗೆಯೋದು. ಸೊ 8 to 10 hours ಯೂಸೇಜ್ ಅಂತ ಇರುತ್ತೆ. ಅದಾದ್ಮೇಲೆ ಅಡಲ್ಟ್ಸ್ ಆಲ್ಸೋ ಸಮ್ ಪೀಪಲ್ ಯೂಸ್ ಇಟ್ ಬಿಕಾಸ್ ದೇ ಆರ್ ಅಡ್ಜಸ್ಟೆಡ್ ಟು ಇಟ್, ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ ಕಾಂಟ್ಯಾಕ್ಟ್ ಲೆನ್ಸ್ಗೆ. ಸಿ ಆಲ್ ಇಸ್ ವೆಲ್. ಬಟ್ ಏನಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಮೇಂಟೈನ್ ಮಾಡೋ ಒಂದು ಇದೆಯಲ್ಲ, ಹೈಜೀನ್ ಮೇಂಟೈನ್ ಮಾಡಬೇಕು. ಸೊ ದೇ ಶುಡ್ ಕೀಪ್ ಇಟ್ ವೆರಿ ಸೇಫ್ಲಿ, ವೆರಿ ಕೇರ್ಫುಲಿ, ವಿತೌಟ್ ಕಂಟಾಮಿನೇಷನ್. ದೇ ಶುಡ್ ವಾಶ್ ದೇರ್ ಹ್ಯಾಂಡ್ಸ್ ಎವ್ರಿ ಟೈಮ್ ವಿತ್ ಸೋಪ್ ಅಂಡ್ ವಾಟರ್. ಸಿ ಇದೆಲ್ಲ ಹೇಳ್ತೀವಲ್ಲ, ಸೊಲ್ಯೂಷನ್, ಸಲೈನ್ ಸೊಲ್ಯೂಷನ್ ಅದೆಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು. ಕಾಂಟ್ಯಾಕ್ಟ್ ಲೆನ್ಸ್ ಸೊಲ್ಯೂಷನ್ ಮೇಂಟೈನ್ ಮಾಡಬೇಕು. ಆಮೇಲೆ ಇದು ಸ್ಟೆರಿಲಿಯಂ ಅಂತ ಹೇಳ್ತೀವಿ, ಅದನ್ನ ಇಟ್ಸ್ ನಾಟ್ ಅನ್ ಆಲ್ಟರ್ನೇಟಿವ್ ಫಾರ್ ಹ್ಯಾಂಡ್ ವಾಷಿಂಗ್. ಹ್ಯಾಂಡ್ ವಾಷಿಂಗ್ ಇಸ್ ಮಸ್ಟ್ ವಿತ್ ಸೋಪ್ ಅಂಡ್ ವಾಟರ್. ಸೊ ಅದನ್ನ ಫಸ್ಟ್ ಮಾಡಬೇಕು. ಇದು ಹಾಕೊಂಡ್ಮೇಲೂ, ಲೆನ್ಸ್ ಹಾಕೊಂಡ್ಮೇಲೂ ಮಾಡಬೇಕು, ಲೆನ್ಸ್ ಹಾಕಕ್ ಮುಂಚೆನೂ ಮಾಡಬೇಕು. ಸೊ ಅದು ಹ್ಯಾಂಡ್ ಹೈಜೀನ್ ಮೇಂಟೈನ್ ಮಾಡಿದ್ರೆ ಐ ಥಿಂಕ್ ದೇ ಕ್ಯಾನ್ ಮ್ಯಾನೇಜ್ ವೆಲ್. ಸೊ ಬಟ್ ಅದೇ ಕೇರ್ಫುಲ್ ಆಗಿರ್ಬೇಕು. ತೊಂದರೆ ಅನ್ಸಿದಾಗ ಇಮಿಡಿಯೇಟ್ ಆಗಿ ತೋರ್ಸ್ಕೊಂಡ್ಬಿಡ್ಬೇಕು. ಏನಿಲ್ಲ, ನಾನು ಮೇಂಟೈನ್ ಮಾಡ್ಕೋತೀನಿ, ಏನು ಆಗಿಲ್ಲ, ಬರೀ ಕೆಂಪಾಗಿದೆ, ಸ್ವಲ್ಪ ದಿನ ತಳ್ಬಿಡೋಣ, ಅವೆಲ್ಲ ನಡೆಯೋದಿಲ್ಲ. ಸ್ವಲ್ಪ ಇರಿಟೇಷನ್ ಆದ್ರೂ ಬೆಟರ್ ಇಫ್ ದೇ ಫೀಲ್ ದಟ್ ದೇ ವಿಲ್ ಗೆಟ್ ಟು ನೋ ಏನೋ ತೊಂದರೆ ಆಗ್ತಿದೆ ಅಂತ. ಸೊ ಅವಾಗ ಒಂದ್ಸಲಿ ಅವರು ತೋರ್ಸ್ಕೊಳ್ಳೋದು ಒಳ್ಳೇದು. ಇದು ದೃಷ್ಟಿಗೋಸ್ಕರ. 2ನೇದು ಇದು ನೀವು ಬ್ಯೂಟಿ ಪರ್ಪಸ್ ಅಂತೀವಲ್ಲ, ಸುಮ್ಮನೆ ಯಾಕೆ ಇಲ್ಲಿ ಒನ್ಸ್ ಇನ್ ವೈಲ್ ಬೇಕಾದ್ರೆ ಪಾರ್ಟೀಸ್ ಇದ್ದಾಗ ಹಾಕೊಳ್ಳಿ, ಬಟ್ ಅದನ್ನ ಅಭ್ಯಾಸ ಮಾಡ್ಕೊಳ್ಳೋದು ಬೇಡ. ಬಟ್ ಆ ಲೆನ್ಸ್ ಯೂಸ್ ಮಾಡೋದು ಸೇಮ್ ಅಪ್ಲೈಸ್ ಟು ದ ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲಿ ಏನಿದ್ರಿ ಹೇಳಿದ್ರಿ. ಇನ್ನೊಂದು ಪರ್ಮನೆಂಟ್ ಕಲರ್ ಚೇಂಜ್ ಮಾಡ್ತಾರೆ ಅಂತ ಹೇಳ್ತಾರೆ, ಅದು ಖಂಡಿತ ಬೇಡ. ಅದಿನ್ನು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಬರ್ತಾ ಇದೆ, ಇಂಡಿಯಾದಲ್ಲಿ ಇನ್ನು ಬಂದಿರೋ, ಬರೋದು ಬೇಡ ದಯವಿಟ್ಟು. ನೀವೇ ಹೇಳಿದ್ಮೇಲೆ ಇಟ್ಸ್ ರಿಯಲಿ ಸ್ಕೇರಿ ಅಂತ ಅನಿಸ್ತಾ ಇದೆ. ಬಟ್ ಬಿಕಾಸ್ ಕಣ್ಣು ಅಂದ್ರೆ ನೀವು ಅದನ್ನ ಟ್ಯಾಂಪರ್ ಮಾಡೋದು, ಅನ್ಲೆಸ್ ಸಿ ದೇರ್ ಸಮಥಿಂಗ್ ಕಾಲ್ಡ್ ಬೆನಿಫಿಟ್ ರಿಸ್ಕ್ ರೇಷಿಯೋ ಅಂತೀವಿ. ಅನ್ಲೆಸ್ ಇಟ್ ಗಿವ್ಸ್ ಯು ಅ ಲಿಟಲ್ ಬಿಟ್ ಆಫ್ ಬೆನಿಫಿಟ್ ಅಂಡ್ ದ ರಿಸ್ಕ್ ಇಸ್ ಲೆಸ್, ಯು ಶುಡ್ ನಾಟ್ ಡೂ ಎನಿಥಿಂಗ್. ಇಟ್ ಅಪ್ಲೈಸ್ ಟು ಆಲ್ ಆಫ್ ಲೈಫ್. ಸೊ ಐ ಥಿಂಕ್ ಇಟ್ಸ್ ವರ್ತ್ ಫಾಲೋಯಿಂಗ್. ನಾವು ಈ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಅಂತ ಇದನ್ನೆಲ್ಲ ಮಾತಾಡ್ತಾ ಇದೀವಿ. ಈ ಲೇಸರ್ ಟ್ರೀಟ್ಮೆಂಟ್ ಅಂತಾನು ಕೂಡ ಬಂದಿದೆ. ಈ ಕನ್ನಡಕದ ಆಲ್ಟರ್ನೇಟ್ಸ್ ಬಗ್ಗೆ ಕೇಳ್ತಾ ಇದೀವಿ. ಸೊ ಕನ್ನಡಕ ಬೇಡ ಅನ್ನೋರು ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡಬಹುದು ಅಥವಾ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ.
Yes. Is that the solution? Yes, laser is very very safe. So that is undergone studies. ಸುಮ್ಮನೆ ಹೇಳ್ತಿಲ್ಲ, ಎಲ್ಲರೂ ಸಂಶೋಧನೆ ಮಾಡಿ ಅಧ್ಯಯನ ಮಾಡಿ ಪ್ರೂವನ್ ರಿಸಲ್ಟ್ಸ್ ಏನಂದ್ರೆ ಲೇಸರ್ ಆರ್ ಲಾಸಿಕ್ ಐ ಸರ್ಜರಿ ಅಂತ ಹೇಳ್ತೀವಿ ಇಸ್ ಅ ವೆರಿ ಗುಡ್ ಆಲ್ಟರ್ನೇಟಿವ್ ಟು ರಿಮೂವ್ ಗ್ಲಾಸಸ್. ಓಕೆನಾ? ಸೊ ಅದ್ರಲ್ಲಿ ಏನ್ ಮಾಡ್ತೀವಿ, ಕಣ್ಣಿನ ಕಾರ್ನಿಯಾ ಅಂತ ಹೇಳಿದ್ರು, ದ ಫಸ್ಟ್ ಲೇಯರ್ ಆಫ್ ದಿ ಐ ವಿಲ್ ಬಿ ಮೌಲ್ಡೆಡ್. ಇದನ್ನ ನಾವು ಥಿಕ್ನೆಸ್ ನ ಆಲ್ಟರ್ ಮಾಡ್ತೀವಿ ಸೊ ದಟ್ ದ ರೇಸ್ ಆಫ್ ಲೈಟ್ ವಿಚ್ ಆರ್ not focusing on the retina will go and hit the retina exactly. So ಆಗ ಕನ್ನಡಕದ ಅವಶ್ಯಕತೆ ಬರೋದಿಲ್ಲ. ಬಟ್ ಲಾಸಿಕ್ ಇಸ್ ನಾಟ್ ಸೂಟಬಲ್ ಫಾರ್ ಎವ್ರಿ ಒನ್. ಅದಕ್ಕೆ ಒಂದಿಷ್ಟು ಚೆಕಪ್ಸ್ ಇರುತ್ತೆ, ಒಂದಿಷ್ಟು ಕ್ರೈಟೀರಿಯಾ ಇರುತ್ತೆ. ಸೊ ಕಣ್ಣಿನ ಅಳತೆ, ಕಾರ್ನಿಯಾ ಕರ್ವೇಚರ್, ಕಾರ್ನಿಯಲ್ ಥಿಕ್ನೆಸ್ ಇವೆಲ್ಲ ನೋಡಿ ಚೆಕ್ ಮಾಡಿ, ಅಂಡ್ ಓನ್ಲಿ ಇಫ್ ವಿ ಸೇ ದಟ್ ಎಸ್ ದಿಸ್ ಪರ್ಸನ್ ಇಸ್ ಫಿಟ್ ಟು ಅಂಡರ್ಗೋ ಲಾಸಿಕ್, ದೆನ್ ವಿ ರೆಕಮೆಂಡ್ ಇಟ್, ನಾಟ್ ಅದರ್ವೈಸ್. ಅದರ್ವೈಸ್ ಅವ್ರು ಕನ್ನಡಕನೇ ಹಾಕೊಳ್ಬೇಕಾಗುತ್ತೆ. ಸಂತೋಷವಾಗಿರ್ಲಿ ಕನ್ನಡಕದಲ್ಲಿ. ಕನ್ನಡಕ ಅಂತ ಒಂದು ಅನ್ಕೋತೀವಲ್ಲ, ಕನ್ನಡಕ ಶಾಪ ಅಲ್ಲ, ಕನ್ನಡಕ ವರ. ಈವನ್ ಪೇರೆಂಟ್ಸ್ ಫಸ್ಟ್ ಟೈಮ್ ಕನ್ನಡಕ ಬಂದಾಗ ಮಗುಗೆ ಅಯ್ಯಯ್ಯೋ ನಮ್ ಮಗು ಕನ್ನಡಕ ಬಂದ್ಬಿಡ್ತಲ್ಲ, ಪಕ್ಕದ ಮನೆಯವ್ರು ಏನ್ ಅನ್ಕೋತಾರೆ, ಆ ಮಕ್ಳು ಏನ್ ಅನ್ಕೋತಾರೆ, ಅವ್ರ ತಂದೆ. ದಿಸ್ ಇಸ್ ಆಲ್ ಅ ನೆಗೆಟಿವ್ ಮೆಂಟಾಲಿಟಿ. ಈ ಕನ್ನಡಕ ಕಣ್ಣಿಗೆ ಯಾವ ತರ ಅಂದ್ರೆ ಕಾಲಿಗೆ ಚಪ್ಪಲಿ ಇರೋ ತರ, ಇಟ್ಸ್ ರಕ್ಷಣೆ ಅಷ್ಟೇ. ಸೊ ಕಾಣದೇ ಇರೋ ಮಗುಗೆ ಕನ್ನಡಕ ಹಾಕಿದಾಗ ಕಾಣತ್ತೆ, ಯಾಕೆ ಕೊಡಬಾರ್ದು? ಸೊ ಈಗ ಅಟ್ಲೀಸ್ಟ್ ಒಂದ್ ದಾರಿ ಇದೆ ಅಲ್ವಾ? ಸೊ ಈಗ ಕೆಲವರು ಪೇರೆಂಟ್ಸ್ ಹೇಳ್ತಾರೆ, ಇಲ್ಲ ಡಾಕ್ಟ್ರೆ ನಮ್ಮ ಮಗು ಕನ್ನಡಕ ಬೇಡ, ಒಂಚೂರು ಡ್ರಾಪ್ಸ್ ಕೊಟ್ಬಿಡಿ, ಇಲ್ಲ ಒಂಚೂರು ಸಿರಪ್ ಕೊಟ್ಬಿಡಿ, ಕಣ್ಣಿಗೆ ಶಕ್ತಿ ಬರುತ್ತ ಸಿರಪ್. ಏನು ಇಲ್ಲ, ಆತರ ಏನು ಇಲ್ಲ. ಕನ್ನಡಕ ನಂಬರ್ ಹೋಗಂತದ್ದಿಲ್ಲ, ಕನ್ನಡಕನೇ ಪರಿಹಾರ. ಒನ್ಸ್ ದೇ ಕ್ರಾಸ್ ದಿ ಏಜ್ ವೇರ್ ದರ್ ಪವರ್ ಬಿಕಮ್ ಸ್ಟೇಬಲ್, ಅಂದ್ರೆ ಗ್ರೋತ್ ಸ್ಟಾಪ್ ಆದಾಗ ಅಬೌವ್ ದ ಏಜ್ ಆಫ್ ಮೇ ಬಿ ಅರೌಂಡ್ 18 to 20 years, ದೆನ್ ದೇ ಕ್ಯಾನ್ ಅಂಡರ್ಗೋ ಲಾಸಿಕ್. ಅಲ್ಲಿ ತನಕ ಕನ್ನಡಕ ಬಿಟ್ಟು ಇನ್ಯಾವುದು ವಿಧಿ ಇಲ್ಲ, ಹಾಕಿಸಿದ್ರೇನೆ ಉತ್ತಮ ಮಕ್ಕಳ ಕಣ್ಣಿನ ಆರೋಗ್ಯಕ್ಕಾಗಿ. ವಂಡರ್ಫುಲ್. ಮುಂಚೆ ಎಲ್ಲ ಈ ಸೋಡಾ ಬುಡ್ಡಿ ಗ್ಲಾಸ್ ಅಂತೆಲ್ಲ ರೇಗಿಸ್ತಾ ಇದ್ರು, ಸ್ವಲ್ಪ ತುಂಬಾ ದಪ್ಪ ಗ್ಲಾಸ್ ಬರೋದು. ಈಗಲೂ ಅದಿದೆಯಾ ಅಥವಾ ಅದು ಯಾವ ಕಂಡೀಷನ್ ಅಲ್ಲಿ? ಹೈ ಪವರ್ ಅಂತ ಹೇಳ್ತೀವಿ. ಕಣ್ಣು ಇಷ್ಟು ಉದ್ದ ಇರ್ಬೇಕಾಗಿತ್ತು, ತುಂಬಾ ಉದ್ದ ಇದ್ದಾಗ ಯು ನೀಡ್ ಹೈ ಪವರ್ ಗ್ಲಾಸಸ್ ಟು ಲೆಟ್ ದ ಲೈಟ್ ಫೋಕಸ್. ಸೊ ಅದನ್ನ ಥಿಕ್ ಗ್ಲಾಸಸ್ ಬರುತ್ತದು. ಬಟ್ ಇತ್ತೀಚೆಗೆ ಹೈ ಇಂಡೆಕ್ಸ್ ಗ್ಲಾಸಸ್ ಅಂತ ಬರುತ್ತೆ, ಅಷ್ಟು ಥಿಕ್ ಗ್ಲಾಸಸ್ ಬರೋದಿಲ್ಲ. ಏನಾಗಿದೆ, ಹಳೆ ಕಾಲದಲ್ಲಿ 100ಕ್ಕೆ 3 ಜನ ಕನ್ನಡಕ ಹಾಕ್ತಿದ್ರೆ, ಈಗ 100ಕ್ಕೆ 30-35 ಜನ ಹಾಕ್ತಾರೆ. ರೇಕ್ಸ್ ಅವ್ರ ಸಂಖ್ಯೆ ಕಡಿಮೆ ಆಗ್ತಿದೆ, ರೇಕ್ಸ್ಕೊಳ್ಳೋರ್ ಸಂಖ್ಯೆ ಜಾಸ್ತಿ ಆಗ್ತಿದೆ. ಸೊ ಐ ಡೋಂಟ್ ಥಿಂಕ್ ದಟ್ ಇಸ್ ಅನ್ ಇಶ್ಯೂ, ಶುಡ್ ನಾಟ್ ಬಿ ಅನ್ ಇಶ್ಯೂ. ವಾವ್, ವಂಡರ್ಫುಲ್. ಕಣ್ಣಿನ ಬಗ್ಗೆ ಇನ್ನೊಂದು ಸಾರ್ಥಕ ಭಾವ ಕೊಡುವಂತ ಕೆಲಸ ಅಂದ್ರೆ ಐ ಡೊನೇಷನ್ ಮಾಡುವಂಥದ್ದು. ಬಟ್ ಫ್ಯೂ ಸಿನಾರಿಯೋಸ್ ಅಲ್ಲಿ ಏನಾಗತ್ತೆ, ಈಗ ಕಿಡ್ನಿ ದಾನ ಮಾಡೋದು ಅಂತ ಹೇಳ್ತೀವಿ, ಅವರೇ ಯಾರು ಜೆನೆಟಿಕಲಿ ಸಂಬಂಧಪಟ್ಟವ್ರು ಇರ್ತಾರೆ, ಅವರೇ ಕೊಟ್ಬಿಡ್ತೀನಿ ಅಂತಾರೆ. ಹಾಗೆ ಕಣ್ಣನ್ನು ಕೂಡ ಸಂಬಂಧಗಳಲ್ಲಿ, ಈಗ ನಾನು ನನ್ನ ಮಗುಗೆ ಅಥವಾ ನನ್ನ ಸಿಬ್ಲಿಂಗ್ಗೆ ಯಾರಿಗೋ ಕೊಡುವಂಥದ್ದು, ಕೊಡಬೇಕು ಅನ್ನೋ ಸಿನಾರಿಯೋ ಬಂದಾಗ ಹಾಗೆ ಕೊಟ್ಬಿಡ್ಬೋದಾ? ಕಣ್ಣು ದಾನ ಮಾಡ್ತೀನಿ ಅಂತ 2 ಇದೆ, 1 ಕೊಟ್ಬಿಡ್ತೀನಿ. ಎಸ್, ಸೊ ಐ ಡೊನೇಷನ್ ಬಗ್ಗೆ ಮಾತಾಡೋಣ. ಒಂದು ಮಿಸ್ಕನ್ಸೆಪ್ಷನ್ಸ್ ಆಸ್ ಆಲ್ವೇಸ್ ಎಲ್ಲದರಲ್ಲೂ ಇರುತ್ತೆ. ಸೊ ಐ ಡೊನೇಷನ್ ಅಲ್ಲೂ ಬಹಳ ತಪ್ಪು ಮನೋಭಾವಗಳಿದೆ. ಒಂದು, ಐ ಡೊನೇಷನ್ ಅನ್ನೋದು ಸಂಪೂರ್ಣವಾಗಿ ಕಣ್ಣನ್ನ ದಾನ ಮಾಡೋದಿಲ್ಲ. ಓನ್ಲಿ ಕಾರ್ನಿಯಾ, ದಟ್ ಇಸ್ ದ ಫ್ರಂಟ್ ಪಾರ್ಟ್, ಕಣ್ಣಿನ ಮುಂದೆ ಇರುವಂತ ಗಾಜ್ ಅಂತ ಹೇಳ್ತೀವಲ್ಲ, ಅದು ಒಂದೇ ಡೊನೇಟ್ ಆಗೋದು, ಇನ್ಯಾವುದು ಡೊನೇಟ್ ಆಗೋದಿಲ್ಲ. ಎರಡನೇದು, ಜೀವಂತ ಇರೋರು ಕಣ್ಣಿನ ದಾನ ಮಾಡೋ ಹಾಗೆ ಇಲ್ಲ, ಮಾಡಕ್ ಆಗೋದು ಇಲ್ಲ. ಸೊ ಯಾರು ತೀರ್ಕೊಂಡಿರ್ತಾರೋ ಅವರ ಅನುಮತಿಯಿಂದ, ಹಾಗೆ ಅವರ ರಿಲೇಟಿವ್ಸ್, ಅವರ ನೆಂಟರ ಅನುಮತಿಯಿಂದ ಅವರ ಕಣ್ಣಿನ ಕಾರ್ನಿಯಾನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿ ಬೇರೆಯವ್ರಿಗೆ, ಯಾರಿಗೆ ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಲ್ಲ, ಕಣ್ಣ ಮೇಲೆ ಬಿಳಿ ಹೂ ಕೂತಿರತ್ತೆ ಅಂತ ಹೇಳ್ತೀವಿ, ಅಂತವ್ರಿಗೆ ಅವ್ರದನ್ನ ತೆಗೆದು ಇವ್ರದನ್ನ ಡೊನೇಟ್ ಮಾಡ್ತೀವಿ. ಸೊ ಇನ್ನು ಕೆಲವು ಮಿಸ್ಕನ್ಸೆಪ್ಷನ್ಸ್ ಏನಿರುತ್ತೆ ಅಂದ್ರೆ, ಐ ಡೊನೇಷನ್ ಆದ್ಮೇಲೆ ಮುಖ ಹಾಳಾಗತ್ತೆ ಅಂತ. ಅಂದ್ರೆ ಉದಾಹರಣೆಗೆ ಯಾರೋ ತೀರೋದವ್ರಿಗೆ ಫುಲ್ ಮುಖನೆಲ್ಲ ಕೆಡಿಸ್ಬಿಡ್ತಾರೆ, ಆ ತರ ಅಲ್ಲ. ಜಸ್ಟ್ ಹೇಗೆ ನಾರ್ಮಲ್ ಮನುಷ್ಯ ಹೇಗೆ ಕಾಣ್ತಾನೋ ತೀರೋದ್ಮೇಲೆ ಹಾಗೆ ಕಾಣುತ್ತೆ. ಎರಡನೇದು, ಐ ಡೊನೇಟ್ ಮಾಡಿದ್ಮೇಲೆ ಮುಂದಿನ ಜೀವನದಲ್ಲಿ ನಾವು ಕಣ್ಣಿಲ್ದೆ ಹುಟ್ಟುತ್ತೀವಿ ಅಂತ ಕೆಲವರು ಅನ್ಕೋತಾರೆ. ಅದು ತಪ್ಪು, ಅದು ಆಗೋದಿಲ್ಲ. ಏನೇನೋ ಕೇಳಿದಾರೆ, ಇನ್ನೂ ಹೇಳ್ತೀನಿ. ಮೂರನೇ ಪ್ರಶ್ನೆ ನಮ್ಗೆ ಕೇಳೋದು, ನಮ್ಗೆ ಕಣ್ಣು ಡೊನೇಟ್ ಮಾಡ್ಬಿಟ್ರೆ ನಾ ಸ್ವರ್ಗಕ್ಕೆ ಹೋದ್ರೆ ರಂಬೆ ಊರ್ವಶಿ ಮೇನಕೆ ಕಾಣಲ್ಲ ಅಂತ ಹೇಳ್ತಾರೆ. ಸೊ ಆ ತರ ಪ್ರಶ್ನೆಗಳು ನನಗೆ ಬಂದಿದೆ. ಇದೆಲ್ಲ ವಾಸ್ತವಿಕವಾಗಿ ನಡೀತಿರೋದು ನಾನು ಹೇಳ್ತಾ ಇರೋದು. ತುಂಬಾ ಎಕ್ಸೈಟಿಂಗ್. ನಮ್ ಫೀಲ್ಡ್ ಅಲ್ಲಿ ಬಹಳ ಎಕ್ಸೈಟ್ಮೆಂಟ್ ಇದೆ, ನೀವು ಬಂದು ನೋಡ್ಬೇಕು. ಸೊ ಈ ತರ ಇರುತ್ತೆ ಎಲ್ಲ ಆಲ್ ಮಿಸ್ಕನ್ಸೆಪ್ಷನ್ಸ್. ಸೊ ಕಣ್ಣಲ್ಲಿ ಡೊನೇಟ್ ಆಗೋದು ಕಾರ್ನಿಯಾ ಮಾತ್ರ, ಇನ್ಯಾವುದು ಡೊನೇಟ್ ಆಗಲ್ಲ. ಸೊ ಈ ಫೀಲ್ಡ್ ಅಲ್ಲಿ ನಾವು ನಿಜವಾಗ್ಲೂ ನೆನಪು ಮಾಡ್ಕೋಬೇಕಾಗಿರೋದು ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ಹಾಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ. ಯಾಕಂದ್ರೆ ಪುನೀತ್ ಸರ್ ಅವರು ಐ ಡೊನೇಷನ್ ಮಾಡಿದ್ಮೇಲೆ ಆಲ್ಮೋಸ್ಟ್ 10 ಪಟ್ಟು ಜನ ಮುಂದೆ ಬಂದ್ರು ಪ್ಲೆಡ್ಜ್ ಮಾಡಕ್ಕೆ. ಸೊ ದಿಸ್ ಇಸ್ ವಾಟ್ ಅನ್ ಇಂಪ್ಯಾಕ್ಟ್ ಅ ಸೆಲೆಬ್ರಿಟಿ ಕ್ಯಾನ್ ಹ್ಯಾವ್. ಸೊ ಅವೇರ್ನೆಸ್, ಜನರಲ್ ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ, ಅಂಡ್ ಬಹಳಷ್ಟು ಜನಗಳಿಗೆ ಒಳ್ಳೇದಾಗಿದೆ.
ಗ್ರೇಟ್. Yes. ಈ ಐ ಡೊನೇಷನ್ ಬಗ್ಗೆ ಹೇಳಿದ್ರಿ. ವೆನ್ ಇಟ್ ಕಮ್ಸ್ ಟು ಐ ಟ್ರಾನ್ಸ್ಪ್ಲಾಂಟ್, Yes. ಈಗ ನನಗೆ ಇವಾಗ ದೃಷ್ಟಿದೋಷ ಆಗಿದೆ, ಇವಾಗ ನಾನು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ರೆ ನಂಗೆ ದೃಷ್ಟಿ ಬರಬಹುದು. ಬಟ್ ವಾಟ್ ಇಫ್ ಹುಟ್ಟತಾನೆ ಬ್ಲೈಂಡ್ ಆಗಿ ಹುಟ್ಟಿದ್ರೆ Yes. ಏನಾದ್ರು ಪಾಸಿಬಿಲಿಟೀಸ್ ಇದೆಯಾ, ಚಾನ್ಸಸ್ ಇದೆಯಾ? ಯಾವುದೇ ವೈದ್ಯನಾಗ್ಲಿ ಹ್ಮ್. ಭಗವಂತ ಆಗಕ್ಕಾಗಲ್ಲ. ಸೊ ನಾವೇ ಏನಾದ್ರೂ ಮನುಷ್ಯರು ಅಷ್ಟೇ. ಸೊ ನಮಗೂ ಕಾಯಿಲೆಗಳು ಬರುತ್ತೆ, ನಮಗೂ ತೊಂದರೆ ಆಗತ್ತೆ. Right. ಭಗವಂತ ಸೃಷ್ಟಿ ಮಾಡ್ದಂಗೆ ಮನುಷ್ಯನ ದೇಹನ ಅಥವಾ ಮನುಷ್ಯನ ಕಣ್ಣನ್ನ ಸೃಷ್ಟಿ ಮಾಡಕ್ ಆಗೋದಿಲ್ಲ. ಸೊ ದ್ಯಾಟ್ ಇಸ್ ದ ಬ್ಯೂಟಿ ಆಫ್ ಕ್ರಿಯೇಷನ್. ಸೊ ಯಾರಿಗೆ ಕಣ್ಣು ಹುಟ್ಟಿನಿಂದಾನೇ ಇಲ್ವೋ ಅವ್ರಿಗೆ ಬೆಳವಣಿಗೆ ಇಲ್ದೇ ಇರೋ ಕಾರಣ ಹ್ಮ್. ನಾವು ಅದನ್ನ ಬೆಳೆಸಕ್ ಆಗೋದಿಲ್ಲ. ಅನ್ಫಾರ್ಚುನೇಟ್ಲಿ ವೈದ್ಯಕೀಯ ಒಂದು ಪ್ರಪಂಚದಲ್ಲಿ ಇಂತಹ ಡೆವಲಪ್ಮೆಂಟ್ಸ್, ಅಡ್ವಾನ್ಸ್ಮೆಂಟ್ಸ್ ಇನ್ನೂ ಆಗಿಲ್ಲ. ಬಹುಶಃ ಇನ್ನು 100 ವರ್ಷದಲ್ಲಿ ಆಗ್ಬೋದೇನೋ, ಆದಾಗ ನೋಡೋಣ. ಖಂಡಿತ. ಇನ್ನು ಟ್ರಾನ್ಸ್ಪ್ಲಾಂಟ್ ವಿಚಾರಕ್ಕೆ ಬಂದಾಗ ಈ ಬ್ಲಡ್ ಬ್ಯಾಂಕ್ ಹೇಗೋ ಹಾಗೆ ಐ ಬ್ಯಾಂಕ್ ಅಂತ ಇರುತ್ತೆ. Yes, yes. ಹೊರಗಡೆ ಜಗತ್ತಿಗೆ ಜನರಿಗೆ ಏನ್ ಅನ್ಸ್ತಾ ಇರುತ್ತೆ ಅಂದ್ರೆ, ಎಲ್ಲೋ ಮ್ಯಾಚ್ ಆಗ್ತಿರಲ್ಲ, ಸಿಗಲ್ಲ, ಅವ್ರು ಟ್ರಾನ್ಸ್ಪ್ಲಾಂಟೇಶನ್ ಬೇಕಿರತ್ತೆ, ಅಷ್ಟೊಂದಿದೆ ಬ್ಯಾಂಕ್ ಅಲ್ಲಿ, ನಮಗಾದ್ರೂ ಸಿಗ್ತಿಲ್ಲ, ಕೊಡಲ್ಲ ಅಂತ ಹೇಳ್ತಾರೆ ಅಂತೆಲ್ಲ. ಸೊ ಯಾವ ಪ್ಯಾರಾಮೀಟರ್ಸ್ ಅಲ್ಲಿ ಸೆಟ್ ಆಗತ್ತೆ ಆಗಲ್ಲ ಅನ್ನೋದನ್ನ ಇದು ಡಿಸೈಡ್ ಆಕ್ಚುಲಿ ನಾವು ಐ ಡೊನೇಷನ್ ಅಥವಾ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಲ್ಲ, ಸೊ ಇದು ಪ್ರಿಫರೆನ್ಸ್ ಮೇಲೆ ನಾವು ಇದು ಬೇಸಿಸ್ ಇದು ನಡೆಯುತ್ತೆ. ಓಕೆ. ಉದಾಹರಣೆಗೆ ಒಬ್ಬ ಚಿಕ್ಕ ವಯಸ್ಸಿನವನು 20 ವರ್ಷದವನಿಗೆ 2 ಕಣ್ಣು ಕಾಣೋದಿಲ್ಲ, ಕಾರ್ನಿಯಾ ಬ್ಲೈಂಡ್ ಆಗ್ಬಿಟ್ಟಿದೆ ಅನ್ಕೊಳ್ಳಿ. ಸೊ ಉದಾಹರಣೆಗೆ 70 ವರ್ಷದ ಒಬ್ಬ ವಯೋವೃದ್ಧರು, ಅವ್ರಿಗೆ 1 ಕಣ್ಣು ಕಾಣ್ತಿಲ್ಲ, ಕಾರ್ನಿಯಾ ಬ್ಲೈಂಡ್ ಆಗಿದೆ ಅನ್ಕೊಳ್ಳಿ, ಇನ್ನೊಂದು ಕಣ್ಣು ಕಾಣುತ್ತೆ. ಸೊ ಈ ತರ ಇದ್ದಾಗ ನಾವು ನೋಡ್ಬೇಕು, ಆಬ್ವಿಯಸ್ಲಿ 20 ವರ್ಷದ ಹುಡುಗಂಗೆ ಇನ್ನು ಅವನ ಜೀವನದ ಅವಧಿ ಜಾಸ್ತಿ ಇದೆ. ಸೊ ಈ ಕ್ಯಾನ್ ಲಿವ್ ಫಾರ್ ಲಾಂಗರ್. ಸೊ ಹಿ ಈಸ್ ಗಿವನ್ ಮಚ್ ಮೋರ್ ಪ್ರಿಫರೆನ್ಸ್ ಅಂಡ್ ಹಿ ಇಸ್ ಬೈಲ್ಯಾಟ್ರಲಿ ಬ್ಲೈಂಡ್, ಎರಡೂ ಕಾಣ್ತಿಲ್ಲ. ಸೊ ಅಟ್ಲೀಸ್ಟ್ ಒಂದಿದ್ರೆ ಜೀವನ ನಡ್ಸ್ಕೋಬಹುದು. ಸೊ ಆತರ ಒಂದು ರಿಜಿಸ್ಟರ್ ಇರುತ್ತೆ. ಆ ರಿಜಿಸ್ಟರ್ ಅಲ್ಲಿ ಯಾರಿಗೆ ಡೊನೇಟ್ ಮಾಡಬೇಕು ಅವ್ರದ್ದು ಒಂದು ಪ್ರಿಫರೆನ್ಸ್ ಆರ್ಡರ್ ಇರುತ್ತೆ. ಸೊ ಅದ್ರ ಪ್ರಕಾರ ಅವ್ರಿಗೆ ಐಸ್ ಡೊನೇಟ್ ಆಗುತ್ತೆ. ಅಂಡ್ ಬ್ಲಡ್ ಗ್ರೂಪ್ ಕೂಡ ಕೌಂಟ್ ಆಗುತ್ತಾ? ಎಸ್, ಬ್ಲಡ್ ಗ್ರೂಪ್ ಕೌಂಟ್ ಆಗಲ್ಲ. ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಅಂತ ಎಕ್ಸಾಕ್ಟ್ ಆತರ ಏನಿಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಅವ್ರಿಗೆ ಯಾವುದೇ ರೀತಿಯ ಟ್ರಾನ್ಸ್ಮಿಸಿಬಲ್ ಡಿಸೀಸಸ್ ಇರಬಾರ್ದು. ಟ್ರಾನ್ಸ್ಮಿಸಿಬಲ್ ಡಿಸೀಸಸ್, ಇನ್ಫೆಕ್ಷಸ್ ಡಿಸೀಸಸ್ ಇರಬಾರ್ದು. ಸೊ ಅದು ಇಲ್ದಿದ್ರೆ ಅದು ಮ್ಯಾಚ್ ಆಗುತ್ತೆ. ಇನ್ನೊಂದು ರೈಟ್ ಐಗೆ ರೈಟ್ ಐ ಹಾಕ್ಬೇಕು, ಲೆಫ್ಟ್ ಐ ಆ ತರ ಎಲ್ಲ ಇರುತ್ತೆ? ಆತರ ಇಲ್ಲ, ಖಂಡಿತ ಇಲ್ಲ. ಓಕೆ, ಓಕೆ. ಇನ್ನೊಂದು ಒಂದು ಐ ಬಿಹೇವಿಯರ್ ಅಂತ ನೋಡೋದಾದ್ರೆ, ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಕಣ್ಣನ್ನ ನಾವು ನೋಡಿದ್ರೆ ಅದು ಫುಲ್ ಹಿಂಗ್ ಶೇಕ್ ಆಗ್ತಾ ಇರುತ್ತೆ. ಅದು ಅವರ ಒಂದು ಟ್ರೇಡ್ ಮಾರ್ಕ್ ಅಂತಾನೆ ಹೇಳ್ಬೋದು. ಬಟ್ ಅವ್ರು ನೋಡಿದಾಗ ಅವ್ರ ವಿಷನ್ ಹೇಗಿರುತ್ತೆ ಅಂತ ನಮ್ ಕ್ಯೂರಿಯಾಸಿಟಿ. ಅಂದ್ರೆ ವಿಷನ್ ಕೂಡ ಹಿಂಗ್ ಶೇಕಿ ಆಗತ್ತಾ? ಕೆಲವ್ರಿಗೆ ತುಂಬಾ ಶೇಕಿ ಇರೋರ್ಗ ಅದನ್ನ ನಿಸ್ಟಾಗ್ಮಸ್ ಅಂತ ಹೇಳ್ತೀವಿ ನಮ್ಮ ಮೆಡಿಕಲ್ ಭಾಷೆಯಲ್ಲಿ. ಬಹಳಷ್ಟು ಜನಕ್ಕೆ ಹುಟ್ಟಿನಿಂದಾನೇ ಇರುತ್ತದು, ಕಣ್ಣು ಶೇಕ್ ಆಗ್ತಾ ಇರುತ್ತೆ. ಬಟ್ ಸಮ್ ಟೈಮ್ಸ್ ಇಟ್ ಇಸ್ ಕಂಟ್ರೋಲಬಲ್. ಅಂದ್ರೆ ಅವ್ರಿಗೆ ಯಾವಾಗ್ಲೂ ಶೇಕ್ ಆಗೋದಿಲ್ಲ. ಒಂದೊಂದು ಪೊಸಿಷನ್, ಹೆಡ್ ಪೊಸಿಷನ್ ಅಲ್ಲಿ ಇಲ್ಲ ಒಂದೊಂದು ಆಂಗಲ್ ಅಲ್ಲಿ ಜಾಸ್ತಿ ಶೇಕ್ ಆಗುತ್ತೆ. ಸೊ ಅವರು ಅದರ ಚಿತ್ರದಲ್ಲಿ ತೋರಿಸ್ಬೇಕು ಅಂದಾಗ ಆ ಆಂಗಲ್ ಅಲ್ಲಿ ಇರ್ತಾರೆ ಅನ್ಸುತ್ತೆ, ಅವ್ರಿಗೆ ಜಾಸ್ತಿ ವಿಸಿಬಲ್ ಆಗಿ ಕಾಣುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಸ್ವಲ್ಪ ವಿಷನ್ ಶೇಕ್ ಆದಾಗ ಅನ್ಸಬಹುದು. ಬಟ್ ಜನರಲಿ ಅವರ ನೇರ ದೃಷ್ಟಿ ಚೆನ್ನಾಗಿರುತ್ತೆ. ಬಟ್ ಅದನ್ನ ಕರೆಕ್ಷನ್ ಮಾಡಬಹುದಾ? ಸರ್ಜರೀಸ್ ಮಾಡಿ ಕರೆಕ್ಷನ್ ಮಾಡಬಹುದು. ಮೇ ನಾಟ್ ಬಿ 100% ಎಫೆಕ್ಟಿವ್, ಬಟ್ ಮೋರ್ ದನ್ 90% ಐ ಥಿಂಕ್ ಇಟ್ ಶುಡ್ ಬಿ ಎಫೆಕ್ಟಿವ್. ಓಕೆ. ಸಾಕಷ್ಟು ಮನೆ ಕಥೆ, ಮನೆ ಪ್ರಶ್ನೆಗಳು, ಕಣ್ಣಿನ ಸಮಸ್ಯೆ ಬಗ್ಗೆ ಏನಿದೆಯೋ ಅದೆಲ್ಲದಕ್ಕೆ ತುಂಬಾ ಪೇಷನ್ಸ್ ಇಂದ ವಿತ್ ಅ ಸ್ಮೈಲಿಂಗ್ ಫೇಸ್ ಆನ್ಸರ್ ಮಾಡಿದೀರಾ ಅಂಡ್ ಅವೇರ್ನೆಸ್ ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ವ್ಯಾಲ್ಯೂಬಲ್ ಟೈಮ್ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್ ರೂಪಶ್ರೀ ಅವರೇ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು. ಇವತ್ತಿನ ಪಾಡ್ಕಾಸ್ಟ್ ಪರ್ಸನಲಿ ನನ್ಗೇನೆ ಎಷ್ಟೋ ಮಿಸ್ಕನ್ಸೆಪ್ಷನ್ಸ್ ಗಳನ್ನ ದೂರ ಮಾಡ್ತು, ಎಷ್ಟೋ ಫ್ಯಾಕ್ಟ್ಸ್ ಗೊತ್ತಾಯ್ತು. ನಿಮ್ಗೂ ಹಾಗೆ ಕೆಲವು ಡೂಸ್ ಅಂಡ್ ಡೋಂಟ್ಸ್ ಎಲ್ಲ ಗೊತ್ತಾಗಿದೆ, ಹೆಲ್ಪ್ಫುಲ್, ಯೂಸ್ಫುಲ್ ಅಂತ ಅನ್ಕೊಳ್ತೀನಿ. ಸೊ ನಿಮಗೂ ಹಾಗೆ ಅನ್ಸಿದ್ರೆ ನಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಷ್ಟೇ ಅಲ್ಲದೆ ಇಂಥದ್ದೇ ಇನ್ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನೀವು ನೋಡೋದಿಕ್ಕೆ ಬಯಸ್ತೀರಾ ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾವ ಸಬ್ಜೆಕ್ಟ್ ಅಂತ. ನಾವು ಟ್ರೈ ಮಾಡ್ತೀವಿ ಆ ಸಬ್ಜೆಕ್ಟ್ ನ ಎಕ್ಸ್ಪರ್ಟೀಸ್ ನ ಕರ್ಕೊಂಡು ಬಂದು ಆ ಫ್ಯಾಕ್ಟ್ಸ್ ನ ನಿಮಗೆ ತಿಳಿಸೋದಿಕ್ಕೆ. ಸೊ ಕೀಪ್ ವಾಚಿಂಗ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್.